ನನ್ನ ಹೆಸರು ಮದನ್ ಇಜಿ, ಪ್ರಿನ್ಸಿಪಲ್ ಗುರುದೇವ್ PU ಕಾಲೇಜ್ ಧಾರವಾಡ. ಈ ದಿನ ನಮ್ಮ ಗದಗದಲ್ಲಿರುವಂತಹ ನೀಟ್ ಪರೀಕ್ಷೆಯನ್ನು ಎದುರಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಅಖಿಲ್ ಕುಮಾರ್ ಹಲ್ಗತ್ತಿ ಸರ್ ಅವರೊಂದಿಗೆ ನೀಟ್ ಪರೀಕ್ಷೆ ಕುರಿತು ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸೊ ಮೊದಲಿಗೆ ಸಿಟಿ ಚಾನಲ್ ಗದಗ್ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಯಾಕಂದರೆ ಈ ಒಂದು ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ. ಸೊ ಇವತ್ತು ಈ ಚಾನಲ್ ಮುಖಾಂತರ ಗದಗಿನ ಎಲ್ಲ ಮಕ್ಕಳಿಗೆ ಈ ಒಂದು ನೀಟ್ ಎಕ್ಸಾಮನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಒಂದು ಪರಿಪೂರ್ಣ ಮಾಹಿತಿ ಸಿಗಲಿ ಅನ್ನೋದು ನಮ್ಮ ಆಶಯ. ಈ ವರ್ಷ ನೀಟ್ ಪರೀಕ್ಷೆ ಮೇ 4ನೇ ತಾರೀಕು ನಡೀತಾ ಇದೆ ಸರ್. ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಎಷ್ಟು ಮುಖ್ಯ ಅಂತ ನಿಮ್ಮ ಒಂದು ಅನಿಸಿಕೆ? ಸರ್, ಮೊದಲಿಗೆ ಶುಭಾಶಯಗಳನ್ನ ನಾನು ಹೇಳಲು ಇಷ್ಟಪಡ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಫಾರ್ ಆಲ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಎಕ್ಸಾಮ್. ಸೊ ನೀಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಹೂ ವಾಂಟ್ಸ್ ಟು ಗೆಟ್ ಇನ್ ಟು ಮೆಡಿಕಲ್ ಫೀಲ್ಡ್. ಈಗ ಯಾವ ವಿದ್ಯಾರ್ಥಿ ತಾನು MBBS ಆಗಿರ್ಬೋದು, BDS ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಈ ಯಾವುದೇ ಒಂದು ಕೋರ್ಸನ್ನು ಮಾಡಬೇಕಂದ್ರೂ ಕೂಡ ಇವತ್ತಿರೋ ಒಂದೇ ಒಂದು ಅವಕಾಶ ಅಂದರೆ ನೀಟ್. ಕೆಲವು ವರ್ಷಗಳ ಹಿಂದೆ ಹೇಗೆ CET ಥ್ರೂ ನಾನು ಮೆಡಿಕಲ್ ಜಾಯ್ನ್ ಆಗ್ಬೋದಿತ್ತು, ಇವತ್ತು ಯಾವ ಅವಕಾಶಗಳು ಇಲ್ಲ. ನೀಟ್ ಈಸ್ ದ ಓನ್ಲಿ ಎಕ್ಸಾಮ್ ಕಂಡಕ್ಟೆಡ್ ಬೈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಸೊ ಥ್ರೂ ವಿಚ್ I can enter my medical course. It may be MBBS, Ayush or BDS, Ayurveda, like Ayush related courses. So that's why it is it's the exam, the most important exam for medicine. ಈಗ ಆಲ್ರೆಡಿ ಅಪ್ಲಿಕೇಶನ್ಸ್ ಡೇಟ್ಸ್ ಎಲ್ಲ ಕ್ಲೋಸ್ ಆಗಿದೆ. ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳೋದಾದ್ರೆ ನಾವು ಮಕ್ಕಳಿಗೆ ಯಾವ ಮಕ್ಕಳು ಈ ಪರೀಕ್ಷೆನ ಎದುರಿಸಲಿಕ್ಕೆ ಬದ್ಧರಾಗಿರ್ತಾರೆ? ಸರ್, ಸಾಮಾನ್ಯವಾಗಿ ಯಾರು ತಮ್ಮ 11th and 12th ಸೈನ್ಸಲ್ಲಿ ದ ಕ್ಯಾಂಡಿಡೇಟ್ಸ್, the students who are studying physics, chemistry, biology in their 12th are eligible to apply for this examination. So biology is must for this. If someone is taking biotechnology, studying 11th and 12th from CBSE background, even there is a possibility for them to apply for this examination. And one more criteria what the NTA has set, National Testing Academy Agency has set, minimum percentage should be 50% in board so that they are eligible to write NEET examination. For category candidates, it will be 40% in board examination. ಅಂದರೆ ನಾವು ನಮ್ಮ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗಾಗಿ, ಮಕ್ಕಳಿಗಾಗಿ NTA ಅದನ್ನು 40% ಅಂತ ಫಿಕ್ಸ್ ಮಾಡಿದೆ. ಸೊ 50% ಈಸ್ ಮಿನಿಮಮ್ ಇನ್ ಬೋರ್ಡ್ ಟು ಅಪ್ಲೈ ಫಾರ್ NEET ಎಕ್ಸಾಮಿನೇಷನ್. ಓಕೆ, ಈ ಪರೀಕ್ಷೆ ಬರಲಿಕ್ಕೆ ಏನಾದರೂ ಏಜ್ ಲಿಮಿಟ್ ಏನಾದರೂ ಇದೆಯಾ ಸರ್? ಈಗ ಈ ಪರೀಕ್ಷೆಯನ್ನು ಅಟೆಂಡ್ ಆಗುವಂಥ ವಿದ್ಯಾರ್ಥಿಗಳಿಗೆ ಹಾಗೇನಿಲ್ಲ ಸರ್. ಅಂದರೆ 17ರ ಮೇಲ್ಪಟ್ಟಿರಬೇಕು. ದ ಒನ್ ಥಿಂಗ್ ಈಸ್ ದೇ ಶುಡ್ ಬಿ ಅಬೌವ್ 17 years, ಬಟ್ ದೇರ್ ಇಸ್ ನೋ ಅಪ್ಪರ್ ಏಜ್ ಲಿಮಿಟ್. ದೇರ್ ಆರ್ ರೀಸೆಂಟ್ ಎಕ್ಸಾಂಪಲ್ಸ್ ವೇರ್ ಪೀಪಲ್ of 50+ age also have applied for NEET examination, and even after becoming bankers their dream was to become doctors. There are some examples where even they wrote NEET and they cleared NEET examination. So there is no age limit as such, but it should be above 17-year age. ಈ ನೀಟ್ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಸರ್? ನೋಡಿ, ಈ ನೀಟ್ ಪರೀಕ್ಷೆ ಮುಖ್ಯವಾಗಿ ನಿಮ್ಗೆ ಟೆಸ್ಟ್ ಮಾಡೋದು 3 ಸಬ್ಜೆಕ್ಟ್ಗಳ ಮೇಲೆ: ಬಯಾಲಜಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಬಯಾಲಜಿ ಇದರಲ್ಲಿ ಅತಿ ಮುಖ್ಯವಾದ ಒಂದು ಸಬ್ಜೆಕ್ಟ್ ಆಗಿರ್ತದೆ, ಬಿಕಾಸ್ 90 ಕ್ವಶನ್ಸ್ ವಿಲ್ ಬಿ ದೇರ್ ಆನ್ ಬಯಾಲಜಿ ಇಟ್ ಸೆಲ್ಫ್, ಆ್ಯಂಡ್ ದೇರ್ ವಿಲ್ ಬಿ 45 ಕ್ವಶನ್ಸ್ ಫ್ರಮ್ ಫಿಸಿಕ್ಸ್ ಆ್ಯಂಡ್ 45 ಕ್ವಶನ್ಸ್ ಫ್ರಮ್ ಕೆಮಿಸ್ಟ್ರಿ. ಸೊ ಆಲ್ ಟುಗೆದರ್ ವಿ ಹ್ಯಾವ್ 180 ಕ್ವಶನ್ಸ್, 90 ಫ್ರಮ್ ಬಯಾಲಜಿ, 45 from physics and 45 from chemistry. So these 180 questions, each question carries 4 marks. So this exam will be conducted for 720 marks. ಸೊ ನೆಗೆಟಿವ್ ಮಾರ್ಕ್ ಇರುತ್ತೆ ಇದರಲ್ಲಿ. ಅಂದರೆ ಅಭ್ಯರ್ಥಿ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ 1 ಮಾರ್ಕ್ಸನ್ನು ಕಡಿತಗೊಳಿಸಲಾಗ್ತದೆ. ದೇರ್ ವಿಲ್ ಬಿ 1 ಮಾರ್ಕ್ ಡಿಡಕ್ಟೆಡ್ ಫಾರ್ ಎವ್ರಿ 4 ಮಾರ್ಕ್ ಗೇನ್. ಇಫ್ ಇಟ್ ಆಲ್ ಇಟ್ಸ್ ಅ ಮಿಸ್ಟೇಕ್, ದೆನ್ ಕ್ಯಾಂಡಿಡೇಟ್ ವಿಲ್ ಲೂಸ್ 1 ಮಾರ್ಕ್. ಸೊ ಇಟ್ಸ್ ಕಾಲ್ಡ್ ಎಸ್ ನೆಗೆಟಿವ್ ಮಾರ್ಕ್. ಓಕೆ, ಈ ಪರೀಕ್ಷೆ ಸಮಯ ಅಂದರೆ ಎಷ್ಟು ಸಮಯಗಳ ಕಾಲ ಪರೀಕ್ಷೆ ಬರಲಿಕ್ಕೆ ಮಕ್ಕಳಿಗೆ ಅವಕಾಶ ಇರುತ್ತೆ ಸರ್? ಇಟ್ ಈಸ್ ಫ್ರಮ್ 2 o'clock to 5:20 ಅಂತ ಹೇಳ್ತೀವಿ. ಅಂದರೆ 3 ಗಂಟೆ 20 ನಿಮಿಷಗಳ ಕಾಲಾವಕಾಶ ಇದಕ್ಕಿರ್ತದೆ. ಸೊ 3 ಗಂಟೆ 20 ನಿಮಿಷಗಳ ಕಾಲಾವಧಿಯಲ್ಲಿ ನಮ್ಮ ಹುಡುಗರು 180 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಓಕೆ, ಸೊ ಫಾರ್ 720 ಐ ಕ್ಯಾನ್ ಸೇ 720 ಮಾರ್ಕ್ಸ್.
ಇತ್ತೀಚಿನ ದಿನಗಳಲ್ಲಿ ಈ ಪರೀಕ್ಷೆನ ಆನ್ಲೈನ್ ಮಾಡಬೇಕು ಒಂದಷ್ಟು ಅನಿಸಿಕೆಗಳಿತ್ತು. ಇದು ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಅವಕಾಶ ಇದೆಯಾ ಸರ್ ಇದರಲ್ಲಿ? ಇಲ್ಲ, ಇದು ಸದ್ಯಕ್ಕೆ ಇರೋದು ಮಾತ್ರ ಆಫ್ಲೈನು. ಯಾಕಂತಂದರೆ ನಮ್ಮ JEE ಏನಿದೆ ಅಲ್ಲ, ಈಗ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ IIT, ಇಟ್ ಈಸ್ ಆನ್ಲೈನ್. ಬಟ್ ಈ ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ನಮ್ಮ ಆಫ್ಲೈನ್ ಮೋಡಲೇ ನಾವು ನೀಟನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಆನ್ಲೈನ್ ಆಗಿಲ್ಲ ಸರ್. ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅದು ಪರ ಮತ್ತು ವಿರೋಧ ಚರ್ಚೆಗಳು ಇದೆ. ಪ್ರೋಸ್ ಆ್ಯಂಡ್ ಕಾನ್ಸ್ ಬೋತ್ ಆರ್ ದೇರ್. ಬೈ ಲುಕಿಂಗ್ ಅಟ್ ದ್ಯಾಟ್ ಪ್ರಾಬ್ಲಿ ದೇ ವಿಲ್ ಡಿಸೈಡ್ ವೆದರ್ ಟು ಗೋ ಫಾರ್ ಆನ್ಲೈನ್ ಆರ್ ನಾಟ್. ಸೊ ಈ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ಭಾಷೆಗಳಲ್ಲಿ ಅಥವಾ ಎಷ್ಟು ಭಾಷೆಗಳಲ್ಲಿ ಈ ಪರೀಕ್ಷೆ ಎದುರಿಸಲಿಕ್ಕೆ ಅವಕಾಶ ಇದೆ ಸರ್? 13 ರಿಂದ 15 ಭಾಷೆಗಳಲ್ಲಿ ಕ್ವಶನ್ ಪೇಪರ್ ಬರ್ತದೆ. ಸೊ ಮೇಜರ್ಲಿ ಇಂಟು 13 ಲ್ಯಾಂಗ್ವೇಜಸ್ ಐ ಕ್ಯಾನ್ ಸೇ. ಕನ್ನಡದಲ್ಲಿ ಬರ್ತದೆ, ತಮಿಳಲ್ಲಿ ಬರ್ತದೆ, ಹಿಂದಿಯಲ್ಲಿ ಬರ್ತದೆ, ಇಂಗ್ಲೀಷಲ್ಲಿ ಬರ್ತದೆ. ಬಟ್ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಪ್ಲೈಯಿಂಗ್ ಥ್ರೂ ಇಂಗ್ಲೀಷ್ ಇಟ್ಸೆಲ್ಫ್. ಓಕೆ. ಈ ಪರೀಕ್ಷೆಗೆ ತಯಾರಿ ಯಾವಾಗಿಂದ ಪ್ರಾರಂಭ ಆಗಬೇಕು ಸರ್? ನೋಡಿ, if you ask me, if at all someone is planning for NEET examination, which is a national level examination, even if you want to aim for AIIMS, okay, this is the only exam. Whether you want to aim for Gadag Medical College, Hubli Medical College, Dharwad Medical College, SDM or JNMC or AIIMS, this is the only examination. So just look at the competition, what it will face. So ಭಾರತಾದ್ಯಂತ ಇರುವಂಥ ಪ್ರತಿಯೊಬ್ಬ ಮೆಡಿಕಲ್ ಸೀಟ್ ಆಕಾಂಕ್ಷಿ ಕೂಡ ಇದೇ ಎಕ್ಸಾಮ್ ಬರೀತಾನೆ. ಹಾಗಾಗಿ ನಮ್ಮ ಪ್ರಿಪ್ರೇಷನ್ ಯಾವಾಗಿರಬೇಕು? ನನಗೆ ಕೇಳಿದಿರಪ್ಪ ಅಂತಂತಂದರೆ 9th and 10th ಇಂದ ಫೌಂಡೇಶನ್ ಶುರು ಮಾಡಿಬಿಡ್ಬೇಕು ನಾವು. ಇಫ್ ಅಟ್ ಆಲ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ನೀಟ್, ಯುವರ್ ಫೌಂಡೇಶನ್ ಶುಡ್ ಸ್ಟಾರ್ಟ್ ಫ್ರಮ್ 9th and 10th. ಫೈನ್, ಇಫ್ ಐ ಆಮ್ ನಾಟ್ ಡನ್ ದ್ಯಾಟ್, ಯುವರ್ ಫಸ್ಟ್ ಇಯರ್ ಫ್ರಮ್ ದ ಬಿಗಿನಿಂಗ್ ಆಫ್ ಡೇ 1, ಓಕೆ, ದೇರ್ ಇಸ್ ಅ ಮಿಸ್ಕನ್ಸೆಪ್ಷನ್. ಇಲ್ಲ, ನೀಟ್ ಯಾವ ಥರ ಇರುತ್ತೆ ನೋಡಿ ಸರ್, ನೀವು ಪ್ರತಿ ವರ್ಷದ ಟೆಸ್ಟ್ ಪೇಪರ್ಗಳನ್ನು ಚೆಕ್ ಮಾಡಿ ನೋಡಿ. ಓಕೆ, at least 48 to 50% portion is there from first year and around 52 to 50% portion is covered from second year. So is it not weightage is equal for both? Yes. If you ask me, equal weightage is there for PUC first year portion, equal weightage is there for PU second year portion. ಹಾಗಾಗಿ ಡೇ 1 ದ ಕ್ಯಾಂಡಿಡೇಟ್ ಸ್ಟಾರ್ಟ್ಸ್, ಆ ವಿದ್ಯಾರ್ಥಿ ಯಾವತ್ತು ತನ್ನ PUC ಫಸ್ಟ್ ಇಯರ್ ಶುರು ಮಾಡ್ತಾನೆ, ಮೊದಲ ದಿನದಿಂದಲೇ ಅವರ ತಯಾರಿ ಶುರು ಆಗಬೇಕು. ಫ್ರಮ್ ದ ಡೇ 1 ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಆ್ಯಂಡ್ ಕಾಂಪಿಟೇಟಿವ್ಸ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಎರಡೂ ಜೊತೆಗೆ ಸಾಗಬೇಕು. ಬೋರ್ಡ್ ಜೊತೆಗೆ ಕಾಂಪಿಟೇಟಿವ್ಸು ಕೂಡ ಕವರ್ ಆದಾಗ 2 ವರ್ಷಗಳ ಅವಧಿಯಲ್ಲಿ ಆ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣವಾಗಿ ನೀಟಿಗೆ ತಯಾರಿಗೊಳ್ತಾನೆ. 2 ವರ್ಷದ ಅವಧಿ ಅಂದರೆ ಸರ್, ದಿನದಲ್ಲಿ ಎಷ್ಟು ತಾಸು ಓದಬೇಕು ವಿದ್ಯಾರ್ಥಿ ಹಾಗಾದರೆ? ಸರ್, ನನ್ನ ಕೇಳಿದ್ರೆ ಅಂತಂದರೆ ನೀಟಿಗೆ ಪ್ರಿಪೇರ್ ಆಗ್ತಿರೋ ವಿದ್ಯಾರ್ಥಿಗೆ 3 ಕೆಲಸ ಇರಬೇಕು. ಓಕೆ, ಏನೋ 3 ಕೆಲಸ? ನಿದ್ದೆ ಬಂದರೆ ಮಲಗು, ಹೊಟ್ಟೆ ಹಸಿದ್ರೆ ಉಣ್ಣು, ಎದ್ದರೆ ಓದು. ಹಾಗಾದರೆ ಎಷ್ಟು ಸಮಯ ಕೊಟ್ಟರು ಕಡಿಮೆನೆ. ಬಿಕಾಸ್ ದ್ಯಾಟ್ ಈಸ್ ಅ ಕೈಂಡ್ ಆಫ್ ಕಾಂಪಿಟೇಷನ್. ಐ ವಿಲ್ ಗಿವ್ another example. Okay, every year there are many aspirants who don't get medical seat in their first attempt. What they will do? They will drop a year, they will repeat again. ಸೊ ನಮ್ಮ ಗುರುದೇವ್ ಸಂಸ್ಥೆಯಲ್ಲೇ ಪ್ರತಿ ವರ್ಷ 300-400 ಜನ ಲಾಂಗ್ ಟರ್ಮ್ ಕೋರ್ಸ್ ಬರ್ತಾರೆ. ರಿಪೀಟರ್ಸ್ ಕೋರ್ಸ್ ನಮ್ಮಲ್ಲೇ 300-400 ಜನ ಬರ್ತಾರೆ. ಇವರೆಲ್ಲರೂ ಕೂಡ ಮೊದಲ ಪ್ರಯತ್ನದಲ್ಲಿ ತಯಾರಿಗೊಳಿಸಿ ಆಗದೆ ಇದ್ದುದಕ್ಕೆ ರಿಪಿಟೇಷನ್ ಕೊಡೋಂಥವ್ರು. ಹಾಗಾದರೆ ಇಮ್ಯಾಜಿನ್ ಮಾಡಿ, ಭಾರತದಾದ್ಯಂತ ಎಷ್ಟು ಜನ ರಿಪೀಟ್ ಮಾಡ್ತಾರೆ? ಇವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ತಾಸು ರೆಡಿ ಆಗಬೇಕು? ಮಿನಿಮಮ್ 8 to 10 hours ಆಫ್ ಪ್ರಿಪರೇಷನ್ ಇಸ್ ಮಸ್ಟ್. ಓಕೆ, ವಿತೌಟ್ 8 to 10 hours ಆಫ್ ಪ್ರಿಪರೇಷನ್ ಅವರ್ ಕ್ಯಾಂಡಿಡೇಟ್ಸ್ ಕೆನಾಟ್ ಕಾಂಪೀಟ್ ಅಟ್ ನ್ಯಾಷನಲ್ ಲೆವೆಲ್. ಹಾಗಾದರೆ ಕಾಲೇಜಲ್ಲಿ ಕೊಡುವಂತಹ ಟೀಚಿಂಗ್ ಜೊತೆಗೆ ಮಕ್ಕಳು ದಿನದಲ್ಲಿ ಒಂದು 5 ತಾಸಾದರೂ ಮಿನಿಮಮ್. ಕಾಲೇಜಲ್ಲಿ ಅವರು 8 ರಿಂದ 9 ತಾಸು ಎಂಗೇಜ್ ಆಗ್ತಿದ್ದಾರೆ ಅಂದರೆ ಕಾಲೇಜ್ ಅವಧಿಯನ್ನು ಹೊರತುಪಡಿಸಿ 5 ರಿಂದ 6 ಗಂಟೆ ಸಮಯ ತೆಗಿಲೇಬೇಕು. ಈ ಪರೀಕ್ಷೆ ಎದುರಿಸಲಿಕ್ಕೆ ಸ್ಪೀಡ್ ಮುಖ್ಯನಾ, ಅಕ್ಯುರೇಸಿ ಮುಖ್ಯನಾ ಸರ್? ಎರಡೂ ಬೇಕಾಗ್ತದೆ. ಓಕೆ, ಸ್ಪೀಡ್ ವಿತೌಟ್ ಅಕ್ಯುರೇಸಿ, ಅಕ್ಯುರೇಸಿ ವಿತೌಟ್ ಸ್ಪೀಡ್ ಡಸಂಟ್ ಹೆಲ್ಪ್. ಯಾಕಂತಂದರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಕಳೆದ ವರ್ಷ ಮೆಡಿಕಲ್ ಗೌರ್ಮೆಂಟ್ ಸೀಟ್ ಸಿಗಬೇಕಂದ್ರೆ ಮಿನಿಮಮ್ ನೀಟ್ ಕಟ್ ಆಫ್ ವಾಸ್ 550 and above. ಎನಿಥಿಂಗ್ ಲೆಸ್ ದೆನ್ 550 ದೇ ಹ್ಯಾವ್ ನಾಟ್ ಗಾಟ್ ಗೌರ್ಮೆಂಟ್ ಸೀಟ್ಸ್ ಥ್ರೂ ನೀಟ್. ಹಾಗಾದರೆ ಸ್ಕೋರ್ ಬೇಕು ಅಲ್ಲಿ ನಮ್ಮ ಸ್ಪೀಡ್ ಬೇಕು. ಇಫ್ ಅಟ್ ಆಲ್ ಯು ಹ್ಯಾವ್ ಟು ಗೆಟ್ 550 and above, ಯು ನೀಡ್ ಟು ಅಟೆಂಡ್ ಮೆನಿ ಕ್ವಶನ್ಸ್. ಅದೇ ರೀತಿ ಅಕ್ಯುರೇಸಿ ಇರದೆ ಹೋದರೆ ಏನಾಗ್ತದೆ? ಅಕ್ಯುರೇಸಿ ಇರದೆ ಹೋದರೆ ಒಂದು ಕ್ವಶನ್ ರಾಂಗ್ ಆದರೆ 1 ಮಾರ್ಕ್ ಕಳ್ಕೊಳ್ತಾನೆ. ಸುಮ್ಮನೆ ನಾನು ಕಣ್ಮುಚ್ಚಿ ಎಲ್ಲ ಮಾರ್ಕ್ ಮಾಡ್ತಾ ಹೋದರೆ ಹಿ ವಿಲ್ ಲೂಸ್ ಇನ್ ನೆಗೆಟಿವ್ ಮಾರ್ಕ್. ಐ ವಿಲ್ ಗಿವ್ another example. To get a call from to get qualified for AIIMS, the last cutoff for All Indian Institute of Medical Science was 680 and above. 680ಕ್ಕಿಂತ ಕಡಿಮೆ ತಗೊಂಡ್ರೆ ಏಮ್ಸ್ಗೆ ಎಂಟ್ರಿನೇ ಇಲ್ಲ. ಓಕೆ, ಅದರಲ್ಲೂ ನೀವು ಏಮ್ಸ್ದಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಂದರೆ ಯುವರ್ ಸ್ಕೋರ್ ಶುಡ್ ಬಿ ಅಬೌವ್ 715. ಓಕೆ, 715 ಸ್ಕೋರ್ ತಗೋಬೇಕಂದ್ರೆ ಆ ಮಗು 180 ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು. ಒಂದೇ ಒಂದು ರಾಂಗ್ ಮಾಡ್ಬೋದು ಅಷ್ಟೇ. ಒಂದು ರಾಂಗ್ ಮಾಡಿದ್ರೆ ಎಷ್ಟು? 4 ಮಾರ್ಕ್ಸ್ ಜೊತೆಗೆ 1 ಮಾರ್ಕ್ಸ್ ಹೋಗುತ್ತೆ. ಔಟ್ ಆಫ್ 720
if at all he has to score 715, then maximum he can do one mistake. ಒಂದು ಮಿಸ್ಟೇಕ್ ಮಾಡಿದ್ರೆ 715 ಆದರೂ ಬಂದರೆ ಏಮ್ಸ್ ಡೆಲ್ಲಿಗೆ ಹೋಗೋಕ್ಕಾಗುತ್ತೆ. ಇಲ್ಲಾಂದ್ರೆ ಮಗುಗೆ ಏಮ್ಸ್ ಡೆಲ್ಲಿ ಕ್ವಾಲಿಫೈ ಆಗೋದಿಲ್ಲ, ಐ ಮೀನ್ ಎಲಿಜಿಬಿಲಿಟಿ ಸಿಗೋದಿಲ್ಲ. ಈಗ NTA ವೆಬ್ಸೈಟಲ್ಲಿ ಒಂದಷ್ಟು ಮಾಕ್ ಟೆಸ್ಟ್ ಅಂತ ರಿಲೀಸ್ ಮಾಡಿರ್ತಾರೆ ಸರ್, ಅದು ಎಷ್ಟು ಮುಖ್ಯ ಆಗುತ್ತೆ ಮಕ್ಕಳಿಗೆ? ಭಾಳ ಮುಖ್ಯ ಆಗ್ತದೆ. ನಾನು ಸುಮ್ಮನೆ ಓಡ್ತಾ ಇದ್ದೀನಿ, ಟೈಮ್ ಹಚ್ಚಿಲ್ಲ ಅಂತಂತಂದರೆ ನನ್ನ ಸ್ಪೀಡ್ ಎಷ್ಟು ಕವರ್ ಆಗ್ತಾ ಇದೆ, ನಾನು ಎಲ್ಲಿದ್ದೀನಿ, ನನ್ನ ಅಂದರೆ ಒಂದು ಸೆಲ್ಫ್ ಪ್ರಿಪ್ರೇಷನ್ ಏನಿದೆ ಗೊತ್ತಾಗಬೇಕಲ್ಲ. ಸೊ ನಮ್ಮ NTA ವೆಬ್ಸೈಟಲ್ಲಿ ಏನು ಬಿಟ್ಟಿದ್ದಾರೆ, ಇಟ್ಸ್ ಅ ಮಾಕ್ ಟೆಸ್ಟ್, ಇಟ್ಸ್ ಅ ಮಾಡೆಲ್. ದೇ ಹ್ಯಾವ್ ಗಿವನ್ ಯುವರ್ ಬ್ಲೂ ಪ್ರಿಂಟ್. ಅಂದರೆ ಹೌದು, ಈ ಥರ ಬರ್ತದಿದು, ಈ ಥರ ಬಯಾಲಜಿಯಲ್ ಕ್ವಶನ್ಸ್ ಬರ್ತದೆ, ಈ ಲೆವೆಲಿನ ಕ್ವಶನ್ಸ್ ಕೇಳ್ತೀವಿ. ಓಕೆ, ಯಾಕಂತಂದರೆ ಯಾವುದೇ ಒಂದು ವಿದ್ಯಾರ್ಥಿಗಾಗಲಿ, ಯಾವುದೇ ಒಬ್ಬ ಟೀಚ್ ಮಾಡುವಂಥ ಫ್ಯಾಕಲ್ಟಿಗಳಿಗಾಗಲಿ ಕನ್ಫ್ಯೂಷನ್ ಇರಬಾರ್ದು. ಅಂದರೆ ಯಾವ ಥರ ಕ್ವಶನ್ಸ್ಗಳು ನೀಟ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ ಅಂತ. ಸೊ ಆ ಕನ್ಫ್ಯೂಷನ್ ದೂರಗೋಸ್ಕರ ಅವರು ಕೊಟ್ಟಿರ್ತಾರೆ. ಆ ಮಾಡೆಲ್ ಮೇಲೆ ನಾವು ಸಾಕಷ್ಟು ಮಾಕ್ ಟೆಸ್ಟ್ಗಳನ್ನ ಪ್ರಿಪೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗ್ತದೆ. ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಪ್ಲೆಂಟಿ ಆಫ್ ಟೆಸ್ಟ್ ಪೇಪರ್ಸ್. ಸರ್, ಐ ವಿಲ್ ಟೆಲ್ ಯು ಅ ಸಿಂಪಲ್ ಎಕ್ಸಾಂಪಲ್. ಇನ್ ಗುರುದೇವ್, right now in Gurudev PU Science College, okay, already they are writing their 20th, 30th test papers depending on subject, depending on full length. ಅಂದರೆ 720 ಮಾರ್ಕ್ಸ್ದು ಟೆಸ್ಟ್ ಬರೀತಾರೆ, ಬಯಾಲಜಿನೇ ಸಪ್ರೇಟ್ ಬರೀತಾರೆ. ಸೊ ಒಬ್ಬೊಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಪ್ರತಿ ವಾರ ಒಂದು ಟೆಸ್ಟು, ತಿಂಗಳಿಗೆ 5-6 ಟೆಸ್ಟ್ಗಳು, ವರ್ಷಕ್ಕೊಂದು 45 ಟೆಸ್ಟ್ಗಳು, ಇಷ್ಟು ಬರೆದ್ರೂ ಸಾಕಾಗೋದಿಲ್ಲ ಅಂತ ನಾನು ಹೇಳ್ತೀನಿ. ಹೀಗಾಗಿ ಮಾಕ್ ಟೆಸ್ಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ವಿತೌಟ್ ದೆಮ್ ಯು ಡೋಂಟ್ ಜಡ್ಜ್ ಯುವರ್ ಸ್ಪೀಡ್. ಇದಕ್ಕೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಏನಾದರೂ ಇರುತ್ತಾ ಕಲೀಲಿಕ್ಕೆ? ಎಸ್, ಇಂಪಾರ್ಟೆಂಟ್ ಚಾಪ್ಟರ್ಸ್, ಆಲ್ ದೋಸ್ ಚಾಪ್ಟರ್ಸ್ ಪ್ರಿಸ್ಕ್ರೈಬ್ಡ್ ಬೈ NTA ಆಸ್ ಥ್ರೂ ನೀಟ್ ಆಸ್ ಅ ಸಿಲೆಬಸ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ನನ್ನ ಕೇಳಿದ್ರಿ ಅಂದರೆ ಬಯಾಲಜಿಗೆ NCERT ಇಸ್ ದ ಗಾಡ್ ಫಾದರ್. ಓಕೆ, ಯು ಹ್ಯಾವ್ ಟು ಸ್ಟಿಕ್ ಟು NCERT ಫಾರ್ ಬಯಾಲಜಿ. ನೀವು ಬಯಾಲಜಿ ಲೈನ್ ಟು ಲೈನ್, ರೀಡ್ ಬಿಟ್ವೀನ್ ದ ಲೈನ್, ರೀಡ್ ಬಿಲೋ ದ ಲೈನ್ ಆರ್ ಅಬೌವ್ ದ ಲೈನ್. NCERT ಇಸ್ ಗಾಡ್ ಫಾದರ್. NCERT ಜೊತೆಗೆ ಬಯಾಲಜಿನ ಬೇರೆ ರೆಫರೆನ್ಸ್ ಬುಕ್ಗಳನ್ನು ತೊಗೊಂಡು ನಾವು ರೆಫರ್ ಮಾಡೋಣ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಆದರೆ NCERT ಇಸ್ ಮಸ್ಟ್. ಇಫ್ ಯು ಆಸ್ಕ್ ಮಿ ಕೆಮಿಸ್ಟ್ರಿ, ಅಲಾಂಗ್ ವಿತ್ NCERT ಐ ಶುಡ್ ರೆಫರ್ ಸಮ್ ಆಥರ್ಸ್. If you ask me for physics, yes, along with NCERT, I must need some author books. Only then my preparation will be complete. So I will suggest all the candidates who are preparing for NEET, yes, for biology, your NCERT is enough. Okay, with that you solve some good number of question papers. But when it comes to physics and chemistry, along with NCERT, please refer good author books. That is going to help you and solve plenty of mocks. ಮಕ್ಕಳಿಗೆ ಈ ಹಂತದಲ್ಲಿ ಸ್ಟ್ರೆಸ್ ಮತ್ತು ಪ್ರೆಷರ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಿಮ್ಮ ಒಂದು ಸಜೆಷನ್ ಕೊಡಲಿಕ್ಕಾಗುತ್ತೆ? ಸರ್, ವೆರಿ ಸಿಂಪಲ್. ಸ್ಟ್ರೆಸ್ ಆ್ಯಂಡ್ ಪ್ರೆಷರ್ ಇಟ್ ಕಮ್ಸ್ ಬಿಕಾಸ್ ಆಫ್ ಅಂಡರ್ ಪ್ರಿಪರೇಷನ್. ಓಕೆ, ಇಫ್ ಐ ಆಮ್ ಪ್ರಿಪೇರಿಂಗ್ ಫ್ರಮ್ ಡೇ ಒನ್, ವೈ ದೇರ್ ವಿಲ್ ಬಿ ಸ್ಟ್ರೆಸ್? ಓಕೆ, ಮೈ ಸಿಂಪಲ್ ಥಿಂಗ್, ರೈಟ್? ಈಗ ನಾನು ಬಸ್ ಬಂದು ಸ್ಟೇಷನ್ದಲ್ಲಿ ನಿಂತಿದ್ದೇನೆ, ಆರಾಮಾಗಿ ಹತ್ಕೊಂಡು ಹೋಗ್ತೀನಿ, ನಾನು ಆರಾಮಾಗಿ ಹತ್ತೀನಿ, ನಾನು ಅಲ್ಲಿ ಪ್ರೆಷರ್ ಇರೋದಿಲ್ಲ. ಬಸ್ ಬಿಟ್ಟ ಮೇಲೆ ನಾನು ಹತ್ತಕ್ಕೆ ಹೋದರೆ ನಾವು ಓಡಬೇಕಾಗ್ತದೆ, ಪ್ರೆಷರ್ ಇರುತ್ತೆ, ಸೀಟ್ ಸಿಗುತ್ತೋ ಇಲ್ವೋ ಅಂತ. ದ ಸೇಮ್ ಈಸ್ ಹ್ಯಾಪನಿಂಗ್ ವಿತ್ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್. ದ ಮಿತ್ ಈಸ್ ದಿಸ್ ಪ್ರೆಷರ್ ಇನ್ ಎವ್ರಿಥಿಂಗ್ ಈಸ್ ಸೆಲ್ಫ್ ಕ್ರಿಯೇಟೆಡ್, ಸೆಲ್ಫ್ ಇಂಡ್ಯೂಸ್ಡ್ ಆರ್ ಸೊಸೈಟಿ ಕ್ರಿಯೇಟೆಡ್ ಅಂತ ಹೇಳ್ತೀನಿ. ನಾನು ಅಪ್ಪ ಅಮ್ಮನ ಮಾತಿನ ಮೇಲೇನೋ, ಸುತ್ತಮುತ್ತಲಿರೋರು ಒತ್ತಡಕ್ಕೊಳಗಾಗಿನೋ, ಅಥವಾ ನಾನು ಪ್ರಿಪ್ರೇಷನ್ ಮಾಡದೆ ಕಡೆ ಗಳಿಗೆಯಲ್ಲಿ ಒತ್ತಡ ತಗೊಳ್ತೀನಿ, ಇವೆಲ್ಲ ಸ್ಟ್ರೆಸ್ಸಿಗೆ ಕಾರಣ. ನೀವು ನನಗೆ ಅವಾಗ ಒಂದು ಕ್ವಶನ್ ಕೇಳಿದಿರಿ, ಯಾವಾಗಿಂದ ಪ್ರಿಪ್ರೇಷನ್ ಶುರು ಮಾಡಬೇಕು ಅಂತ. ನಾನು ಹೇಳಿದೆ, ಫ್ರಮ್ ದ ಡೇ ಒನ್ ಆಫ್ PU ಫಸ್ಟ್ ಇಯರ್ ಸ್ಟಾರ್ಟ್ ಪ್ರಿಪ್ರೇಷನ್. ವೈ ದೇರ್ ವಿಲ್ ಬಿ ಸ್ಟ್ರೆಸ್? ಸ್ಟ್ರೆಸ್ ಇರೋದಿಲ್ಲ. ನಾನು ಕೇಳೋದು ಸಿಸ್ಟಮೆಟಿಕ್ ಪ್ಲಾನಿಂಗ್ ಬೇಕು, ಸರಿಯಾದ, ಅಂದರೆ ಸುಮ್ಮನೆ ಉದ್ದು ಕೂತ್ಕೊಂಡು ಹೋಗ್ಬಿಡೋದಲ್ಲ. NCERT ಸಿಲೆಬಸ್ಸು ನೀಟಿಗೆ ಏನು ಬೇಕು ಅದನ್ನು ಸರಿಯಾಗಿ ಓದೋಣ, ಪ್ಲ್ಯಾನ್ಡ್ ಇರಲಿ, ಅದಕ್ಕೆ ಬೇಕಾದ ಟೆಸ್ಟ್ ಪೇಪರ್ಗಳನ್ನು ತಗೊಳ್ಳಿ, ಅದು ಮಾಡ್ತಾ ಹೋದರೆ ಸ್ಟ್ರೆಸ್ ಬರೋದಿಲ್ಲ. ಪ್ಲಾನಿಂಗ್ ಅಂದ ತಕ್ಷಣ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸರ್, ಅವರಿಗೆ ಈ ಕೋಚಿಂಗ್ನ ಅಗತ್ಯ ಇದೆ ಈ ಒಂದು ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ? ಬಹಳ ಬಹಳ ಅದ್ಭುತ ಕ್ವಶನ್ ಕೇಳಿದ್ರಿ. ಯಾಕೆಂದರೆ ಇದೊಂದು ಈ ಕ್ವಶನ್ ಎಲ್ಲರೂ ಕೇಳ್ತಾರೆ, ಯಾಕೆ ಕೋಚಿಂಗ್ ತೊಗೊಂಡ್ರೆ ಮಾತ್ರ ಎಲ್ಲರೂ ಎಕ್ಸಾಮ್ಸ್ ಕ್ಲಿಯರ್ ಆಗಿಬಿಡ್ತಾರೆ? ಹಾಗೇನಿಲ್ಲ, ಮನೇಲಿ ಕೂತ್ಕೊಂಡು. ಎಸ್, ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ವೇರ್ ಕ್ಯಾಂಡಿಡೇಟ್ಸ್ ಪ್ರಿಪೇರ್ಡ್ ಸೆಲ್ಫ್ ಆನ್ ದೇರ್ ಓನ್, ಸೆಲ್ಫ್ ಪ್ರಿಪರೇಷನ್ ಬೈ ರೆಫರಿಂಗ್ ಆಥರ್ ಬುಕ್ಸ್, ಮಾಕ್ ಟೆಸ್ಟ್ ಪೇಪರ್ಸ್. ಬಟ್ ಮೈ ಕ್ವಶನ್, ವಾಟ್ ಈಸ್ ದಟ್ ಪರ್ಸೆಂಟೇಜ್ ಅಂತ. ಅಂದರೆ ಸೆಲ್ಫ್ ಪ್ರಿಪರೇಷನ್ ಮಾಡುವಷ್ಟು ಡಿಸಿಪ್ಲಿನ್ ಎಷ್ಟು ಜನದಲ್ಲಿದೆ? ಅದಕ್ಕೊಂದು ಡಿಸಿಪ್ಲಿನ್ ಬೇಕಲ್ಲ. ಹೌ ಮೆನಿ ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ಸೋ ಮಚ್ ಸೆಲ್ಫ್ ಡಿಸಿಪ್ಲಿನ್? ಸೊ ಯಾಕೆ ಆ ಒಂದು ಮನೆಯಲ್ಲಿ ವಾತಾವರಣ ಇದೆ, ಆ ಹುಡುಗ ಆ ಒಂದು ಡಿಸಿಪ್ಲಿನಲ್ಲಿ ಇದ್ದಾನೆ, ಆವಾಗ ಸೆಲ್ಫ್ ಸ್ಟಡೀಸ್ ಸಾಕಾಗಬಹುದೇನೋ.
ಓಕೆ, ಅದು ಪರ್ಸೆಂಟೇಜ್ ತುಂಬ ಕಡಿಮೆ ನಾನು ಹೇಳ್ತಿರೋದು. ಆಗೋದಿಲ್ಲ ಅಂತಲ್ಲ, ಏನೂ ಮಾಡ್ಬೋದು, ಆದರೆ ಅದು ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಈ ಹಂತದಲ್ಲಿ ಒಂದು ಅತ್ಯುತ್ತಮವಾದ ಒಂದು ನಿಮ್ಮ ಗೈಡ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಸಹಾಯಕ್ಕೆ ಬರುತ್ತೆ. ಯಾಕಂದ್ರೆ ಒಂದು ಪ್ಲಾನ್ ಇರ್ತದೆ, ಒಂದು ರೋಡ್ ಮ್ಯಾಪ್ ಇರ್ತದೆ, ಒಂದು ಬ್ಲೂ ಪ್ರಿಂಟ್ ಇರ್ತದೆ. ಏನನ್ನು ಓದಿಸಬೇಕು, ಏನನ್ನು ಓದಿಸಬಾರ್ದು, ಎಷ್ಟರ ಮೇಲೆ ಫೋಕಸ್ ಮಾಡಬೇಕು, ಯಾವುದ್ರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬರ್ತಾ ಇದೆ, ಇದು ನಮ್ಮ ಬ್ಲೂ ಪ್ರಿಂಟ್ ಆಫ್ ನೀಟ್ ಪ್ರಾಪರ್ ಗೊತ್ತಿರೋದ್ರಿಂದ ಅದರ ಮೇಲೆ ಮಕ್ಕಳು ಸರಿಯಾಗಿ ನಾವು ಪ್ರಿಪೇರ್ ಮಾಡಿಸ್ಬೋದು. ಹಾಗಾದರೆ ಗುರುದೇವ್ ಕೋಚಿಂಗ್ ಸೆಂಟ್ರು ಈ ನಿಟ್ಟಿನಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದೆ ಸರ್? Definitely, sir. We have top-notch faculties from the industry. You take chemistry, you take physics, you take biology. Yes, even when it comes to JW, you take mathematics. So we have the who's and who's of industry working along with Gurudev for the welfare of the students. ಹೀಗಾಗಿ ಮಕ್ಕಳಿಗೆ ಮೊಟ್ಟ ಮೊದಲು ಒಬ್ಬ ಅದ್ಭುತ ಫ್ಯಾಕಲ್ಟಿ ಸಿಗ್ತಾ ಇದ್ದಾನೆ, ಒಬ್ಬ ಅದ್ಭುತ ಗುರು ಸಿಗ್ತಾ ಇದ್ದಾನೆ. ಓಕೆ, ಅವ್ರಿಗಿಂತ ದೊಡ್ಡ ಗೈಡ್ ಎಲ್ಲಿದೆ ಹೇಳಿ? ಎಸ್, ವಿ ಹ್ಯಾವ್ ಫ್ಯಾಕಲ್ಟೀಸ್ ಹೂ ವೇರ್ ಪಾರ್ಟ್ ಆಫ್ ನೀಟ್ ಕ್ವಶನ್ ಪೇಪರ್ ಸೆಟ್ಟಿಂಗ್. 2019-20 ಟೈಮಲ್ಲಿ ನೀಟ್ ಕ್ವಶನ್ ಪೇಪರ್ ಏನು ಸೆಟ್ ಮಾಡ್ತು, ಆ ಟೀಮಲ್ಲಿ ಕೆಲಸ ಮಾಡಿದಂಥ ಫ್ಯಾಕಲ್ಟಿಗಳು ನಮ್ಮಲ್ಲಿದ್ದಾರೆ. ಹಾಗಾಗಿ ಒಂದು ನೀಟ್ ಪೇಪರ್ ಹೇಗೆ ಸೆಟ್ ಆಗುತ್ತೆ ಅನ್ನೋ ಗೊತ್ತಿರೋರು ನಮ್ಮ ಜೊತೆ ಇದ್ದಾಗ ಮಗುವಿಗೆ ಅದಕ್ಕಿಂತ ಇನ್ನೂ ಬೇರೆ ಮಾರ್ಗದರ್ಶನ ಏನು ಬೇಕು? ಎಸ್, ವೆನ್ ವಿ ಹ್ಯಾವ್ ಫ್ಯಾಕಲ್ಟೀಸ್ ಹೂ ಕ್ಯಾನ್ ಗೈಡ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಕಮಿಂಗ್ ಇನ್ ನೀಟ್, ದಟ್ ಈಸ್ ಫಸ್ಟ್ ಥಿಂಗ್. Yes, there are regular test papers, weekly, monthly, quarterly, and again subject wise split ball ಇದೆ. ವೀಕ್ಲಿ ಅಂದ್ರೆ ಒಂದು ಟೆಸ್ಟ್ ಬಂದ್ಬಿಡೋದಿಲ್ಲ. ಓಕೆ, ಸೊ ಸೆಟ್ ಆಫ್ ಟಾಪಿಕ್ಸ್ ತಗೊಂಡು ಒಂದು ಟೆಸ್ಟ್ ಆಗುತ್ತೆ, ಇಂಡಿವಿಜುವಲ್ ಟಾಪಿಕ್ ಮೇಲೆ ಟೆಸ್ಟ್ ಆಗುತ್ತೆ. ಅಯ್ಯೋ, ಎಷ್ಟು ಟೆಸ್ಟ್ ಬರೆಸ್ತಾ ಇದೀವಿ ಅಂತಂದರೆ ಮಕ್ಕಳಿಗೆ ಟೆಸ್ಟ್ ಬೇಜಾರಾಗಿಬಿಡ್ಬೇಕು. ಅಂದರೆ ನಾನು ಒಂದೇ ಹೇಳ್ತೀನಿ, ಎಕ್ಸಾಮಿಗೆ ಹೆಂಗೆ ಕಳಿಸ್ಬೇಕು ಹುಡುಗರಿಗೆ, ನೀಟ್ ಅನ್ನಿಸ್ಬಾರ್ದು ಅವ್ರಿಗೆ. ನೀಟ್ ಒಂದು ಕ್ಲಾಸ್ ಟೆಸ್ಟ್ ಅನ್ನಿಸ್ಬಿಡ್ಬೇಕು. ಎಸ್, ಇಟ್ ಈಸ್ ಅನದರ್ ಡೇ ಇನ್ ಮೈ ಲೈಫ್ ಅಂತೇಳಿ ಸುಮ್ಮನೆ ಹೋಗ್ಬೇಕು ಹುಡುಗರು. ಈ ಕೋಚಿಂಗ್ ಅಂತ ಬಂದಾಗ ವಿಚಾರದಲ್ಲಿ ಸರ್, ಮಕ್ಕಳಿಗೆ 2 ವಿಭಾಗ ಸಿಗುತ್ತೆ, ಒಂದು ಆಫ್ಲೈನ್ ಮತ್ತೆ ಆನ್ಲೈನ್ ಕೋಚಿಂಗ್. 2 ಗುರುದೇವ್ನಲ್ಲಿ ಅವೈಲಬಲ್ ಇದೆಯಾ, ಅಥವಾ ಯಾವುದು ಬೆಟರ್ ಅಂತ ನಿಮ್ಮ ಒಂದು ಸಜೆಷನ್? ನೀವು ಒಂದಕ್ಕಿಂತ ಒಂದು ಉತ್ತಮ ಅಂತ ಹೇಳೋದು ಕಷ್ಟ ಆಗ್ತದೆ. ಇಲ್ಲಿ ಇದು ಸರಿ, ಇದು ಉತ್ತಮ ಇಲ್ಲ, ಅಥವಾ ಇದು ತುಂಬ ಒಳ್ಳೆಯದು, ದಿಸ್ ಈಸ್ ಗುಡ್, ದಿಸ್ ಈಸ್ ನಾಟ್ ಗುಡ್, ಅದು ಒಂದು ಕಂಪೇರ್ ಮಾಡೋದು, ತುಲನೆ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಒಬ್ಬ ಲೆಕ್ಚರರ್ ಆಗಿ, ಒಬ್ಬ ಟ್ರೈನರ್ ಆಗಿ, ಇಫ್ ಯು ಆಸ್ಕ್ ಮೀ, ಐ ವಿಲ್ ಆಸ್ಕ್ ಯು ಸರ್, ಯು ಆರ್ ಹ್ಯಾವಿಂಗ್ ಮೋರ್ ದೆನ್ 12 years ಆಫ್ ಎಕ್ಸ್ಪೀರಿಯನ್ಸ್. ಹೌದು. ಓಕೆ, 12 ವರ್ಷಕ್ಕಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ. ನೀಟ್ ಹುಡುಗರಿಗೆ ನೀವು ತಯಾರಿ ಮಾಡ್ತಾ ಇದ್ದೀರಿ, ನಿಮ್ಮ ಎಲ್ಲಿ ಕಂಫರ್ಟ್ ಇದ್ದೀರಿ? ನೀವು ಆನ್ಲೈನ್ ಕ್ಲಾಸ್ ಕೊಡೋದ್ರಲ್ಲಿ ಕಂಫರ್ಟ್ ಅನ್ಸುತ್ತಾ, ಮಗುವಿಗೆ ಕಣ್ಣಿಟ್ಟು ಕಲಿಸ್ಬೇಕಾದ್ರೆ ಕಂಫರ್ಟ್ ಅನ್ಸುತ್ತಾ? ಖಂಡಿತ ಸರ್, ಮಕ್ಕಳು ಎದುರುಗಡೆ ಇದ್ದಾಗ ಅವರ ಮನಸ್ಥಿತಿ ನೋಡಿ, ಅವರು ಹೇಗೆ ಅದನ್ನ ತಗೊಳ್ತಾ ಇದ್ದಾರೆ, ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನಾವು ಟೀಚ್ ಮಾಡೋದ್ರಲ್ಲಿ ಮಕ್ಕಳಿಗೂ ಒಂದು ಖುಷಿ ಇರುತ್ತೆ, ಪಾಠ ಮಾಡ್ತಿರೋ ಲೆಕ್ಚರ್ಗೂ ಖುಷಿ. ಎಸ್, ದಟ್ ಈಸ್ ವೇರ್ ದ ಪಾಯಿಂಟ್ ಲೈಸ್, ದಟ್ ಈಸ್ ವೇರ್ ಐ ವಾಸ್ ಕಮಿಂಗ್. ಒಂದು ಮಗು ನೋಡಿದಾಗ, ಅದರ ಭಾವನೆಗಳನ್ನ ನೋಡಿದಾಗ, ಕಣ್ಣಿಟ್ಟು ಕಲಿಸ್ಬೇಕಾದ್ರೆ ಒಬ್ಬ ಗುರುವಿಗೆ ಗೊತ್ತಾಗುತ್ತೆ ನಾ ಇನ್ನು ಏನು ಕಲಿಸ್ಬೇಕು ಅಂತ. Okay, that I cannot feel through online system. Online is good for those who don't have that access. ಎಲ್ಲೋ ರಿಮೋಟ್ ಪ್ಲೇಸಲ್ಲಿ ಇದ್ದಾರೆ, ಎಲ್ಲೋ ತುಂಬ ದೂರದಲ್ಲಿದ್ದಾರೆ, ಅವರಿಗೆ ಇಲ್ಲಿವರೆಗೂ ಬಂದು ತೊಗೊಳಕ್ಕೆ ಅದು ಅವಕಾಶ ಇಲ್ಲ. ಅಂಥ ಮಕ್ಕಳಿಗೆ ಎಸ್, ಡೆಫಿನೆಟ್ಲಿ ಆನ್ಲೈನ್ ಇಸ್ ಗುಡ್. ಯಾಕಂದರೆ ಆನ್ಲೈನ್ ಹ್ಯಾಸ್ ಮೇಡ್ ಎಜುಕೇಷನ್ ರೀಚಬಲ್ ಟು ಎವ್ರಿ ಒನ್. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ್ಯಾಟ್. ಓಕೆ, ಬಟ್ ಇಫ್ ಸಮ್ಮನ್ ಇಸ್ ವೆರಿ ಸೀರಿಯಸ್, ಓಕೆ, ಐ ವಾಂಟ್ ದೆಮ್ ಟು ಗೋ ಆ್ಯಂಡ್ ಫಾಲ್ ಇನ್ ದಟ್ ಎಕೋಸಿಸ್ಟಮ್. ವಾತಾವರಣ ಬೇಕು. ಆನ್ಲೈನ್ದಲ್ಲಿ ನಾನು ಒಬ್ಬನೇ ಕೂತ್ಕೊಂಡು ಓದ್ತಾ ಇರ್ತೀನಿ, ನಾನು ಎಷ್ಟು ಜೋರು ಓದ್ತಾ ಅಂದರೆ, ಅದು ಒಬ್ಬರೇ ಓಡ್ತಿದ್ದಾಗ ನಿಮಗೆ ನೀವೇ ಜೋರು ಓಡ್ತಾ ಇದ್ರಿ ಅಂತ ಅನ್ಸುತ್ತೆ. 4 ಜನ ಜೊತೆ ಓಡ್ರಿ, ಕಂಪ್ಯಾರಿಸನ್ ಶುರು ಆಗುತ್ತೆ. ನೀವು ಜೋರು ಓಡ್ತಾ ಇದ್ದೀರಾ, ಹಗರ ಓಡ್ತಾ ಇದ್ದೀರಾ. ಓಕೆ, ಸೊ ವೆದರ್ ಯುವರ್ ಸ್ಪೀಡ್ ಈಸ್ ಫಾಸ್ಟ್ ಆರ್ ಸ್ಲೋ, ಯು ವಿಲ್ ಕಂಪೇರ್ ಓನ್ಲಿ ವೆನ್ ದೇರ್ ಇಸ್ ಸಮ್ಮನ್ ಟು ಕಂಪೇರ್, ವಿಚ್ ಇಸ್ ನಾಟ್ ದ್ಯಾಟ್ ಪಾಸಿಬಲ್ ಇನ್ ಆನ್ಲೈನ್, ರೈಟ್? ಸೊ ಅದೇ ಒಬ್ಬ ವಿದ್ಯಾರ್ಥಿ ಒಂದು ಕ್ಲಾಸಲ್ಲಿ ಕೂತ್ಕೊಂಡು ಕ್ಲಾಸ್ ತಗೋಬೇಕಾದ್ರೆ ಅವನು ಕ್ಲಾಸ್ ಟೆಸ್ಟ್ ಕಂಪೇರ್ ಮಾಡ್ತಾನೆ ಅವನು. ಎಸ್, ಈ ಕ್ಲಾಸ್ಗಳ ಈ ಒಂದು ಸಂಸ್ಥೆಯಲ್ಲಿ 300 ಜನ ನೀಟ್ ಎಕ್ಸಾಮ್ ಬರೀತಿದ್ದಾರೆ, 400 ಜನ ನೀಟ್ ಎಕ್ಸಾಮ್ ಬರೀತಿದ್ದಾರೆ. ಇವ್ರ ಮಧ್ಯದಲ್ಲಿ ನಾನು ಎಷ್ಟನೇ ರ್ಯಾಂಕ್ ಇದ್ದೀನಿ, ನಾನು ಇನ್ನೂ ಚೆನ್ನಾಗಿ ಓದಬೇಕು, ಕಾಂಪಿಟೇಷನ್ ಬೆಳಿಬೇಕು. ಸೊ ದಟ್ ಈಸ್ ಪಾಸಿಬಲ್ ವಿತ್ ದಟ್ ಎಕೋಸಿಸ್ಟಮ್ ಆಫ್ ಕ್ಲಾಸ್ ರೂಮ್. ಹಾಗಾದರೆ ಈಗ ಗುರುದೇವನಲ್ಲಿ ಕ್ಲಾಸ್ ರೂಮಲ್ಲಿ ಇರುವಂಥ ಕಲಿತಾ ಇರೋ ವಿದ್ಯಾರ್ಥಿಗಳ ಟ್ರ್ಯಾಕಿಂಗ್ ಪದ್ಧತಿ ಹೇಗಿದೆ ಸರ್? ಎಸ್, ದಟ್ ಈಸ್ ವಾಟ್ ಐ ಟೋಲ್ಡ್ ಯು. ಸೊ ದೇ ಆರ್ ಟ್ರ್ಯಾಕ್ಡ್ ಥ್ರೂ ದ ಟೆಸ್ಟ್. ಈಗ ನಾನು ಎಸ್, ಅಸ್ಯೂಮಿಂಗ್ ದಟ್ ಐ ಆಮ್ ಸರ್, ಯು ಆರ್ ಅ ಗುಡ್ ಟೀಚರ್. How I can tell everyone that you are a good teacher when the student is performing really good in your subject? Definitely. Yes, sir. The alategolu enalli. Yes, what is the scale through which I will judge how my student is doing? Okay. In every subject, it is through tests. Okay. It's through regular offline tests. Okay. Along with analysis, discussion, we come across where student is standing right now.
ಅವ್ನು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾನೋ ಇಲ್ವೋ, ಆ ಟೆಸ್ಟಲ್ಲಿ ಡಿಸ್ಕಷನಲ್ಲಿ ಗೊತ್ತಾಗುತ್ತೆ ಅವನಿಗೆ ಎಲ್ಲಿ ನಿಜವಾದ ಪ್ರಾಬ್ಲಮ್ ಇದೆ. ಅವ್ನು ಕೇಳ್ತಾನೆ, ಸರ್ ನನಗೆ ತಿಳಿದಿಲ್ಲ ಸರ್, ದಿಸ್ ಇಸ್ ವೇರ್ ಐ ವೆಂಟ್ ರಾಂಗ್. ಇಲ್ಲ, ಕರೆಕ್ಟಾಗಿ ಹೇಳಿದ್ವಿ ಸರ್. ಈಗ ಡೌಟ್ ಕ್ಲಾರಿಫಿಕೇಶನ್ ಯಾವ ಥರ ನಡೀತದೆ ಅಂದರೆ, ಸುಮಾರು ಸಂಸ್ಥೆಗಳಲ್ಲಿ ಸೊ ಪಾಠ ಮಾಡುವಂತಹ ಲೆಕ್ಚರರ್ ಒಬ್ರು ಇರ್ತಾರೆ, ಡೌಟ್ಸ್ ಕ್ಲಿಯರ್ ಮಾಡೋ ಲೆಕ್ಚರರ್ಸೇ ಒಬ್ರು ಇರ್ತಾರೆ. ಈ ನಿಟ್ಟಿನಲ್ಲಿ ಗುರುದೇವನಲ್ಲಿ ಯಾವ ಥರ? No. We have, sir, that's where we are very different. I claim it very confidently and proud to claim this, that okay, the faculty who assume that there's a physics faculty who is guiding student for NEET, he'll be there for doubt clarification. Okay. We don't have category of A, B, C faculties. Our all faculties are top faculties. Okay. And I don't want anybody other than them to go and guide them. ಓಕೆ, ಅಂಥವ್ರಿಗೆ ಗೈಡ್ ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟಿಗಳು ಅವರು ಕಲಿಸಿರ್ತಾರೆ, ಅವರೇ ಟೆಸ್ಟ್ ಪೇಪರ್ ಸೆಟ್ ಮಾಡಿರ್ತಾರೆ, ಅವರೇ ಡೌಟ್ ಕ್ಲಾರಿಫಿಕೇಶನ್ ಮಾಡೋದಕ್ಕೆ ಹೋಗ್ತಾರೆ. ಮಗುವಿಗೆ ಅಲ್ಲಿ ಎಲ್ಲೂ ಬೇರೆ ಭಿನ್ನಾಭಿಪ್ರಾಯ ಕಾಣೋದಿಲ್ಲ, ವ್ಯತ್ಯಾಸ ಕಾಣೋದಿಲ್ಲ. ವೆನ್ ಸೇಮ್ ಫ್ಯಾಕಲ್ಟಿ ಈಸ್ ಗೈಡಿಂಗ್ ಅ ಸ್ಟೂಡೆಂಟ್ ಫ್ರಾಮ್ ಡೇ 1 to ಡೇ ಎಂಡ್. ಹಾಗಾದರೆ ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಡೌಟ್ ಕ್ಲಾರಿಫಿಕೇಶನ್ ಮಾಡೋದ್ರ ಜೊತೆಗೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಬೇಕಾಗ್ತದೆ. ಯಾಕಂತಂದರೆ ನನ್ನಲ್ಲಿ ಒಂದು 300-400 ಸ್ಟೂಡೆಂಟ್ಸಿಗೆ ನಮ್ಮಲ್ಲಿ ಡೇ ಸ್ಕಾಲರ್ಸ್ ಇದ್ದರೆ ಅಷ್ಟೇ ಸಂಖ್ಯೆಯಲ್ಲಿ ಹಾಸ್ಟೆಲೈಟ್ಸ್ ಇದ್ದಾರೆ. ಹೀಗಾಗಿ ಹುಡುಗಿರಿಗೂ ಮತ್ತು ಹುಡುಗರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಸರ್, ಹಾಸ್ಟೆಲಲ್ಲಿ ನಾನು ಹೇಳ್ತೀನಿ, ಡೇ ಸ್ಕಾಲರ್ಗಿಂತ ನಾನು ಹಾಸ್ಟೆಲ್ ಮೇಲೆ ಯಾಕೆ ಬಿಲೀವ್ ಮಾಡ್ತೀನಿ ಅಂತಂದರೆ, ವೆನ್ ಅ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ ಇನ್ ಹಾಸ್ಟೆಲ್, ದೇ ಆರ್ ಕಂಪ್ಲೀಟ್ಲಿ ಇನ್ ಅವರ್ ಕಂಟ್ರೋಲ್. ಓಕೆ, ಡೇ ಸ್ಕಾಲರ್ ಏನಾಗ್ತದೆ, ನನ್ನ ಕಾಲೇಜ್ ಬಿಟ್ಟ ಮೇಲೆ ಮಗು ಮನೆಗೆ ಹೋದ್ಮೇಲೆ ರಾತ್ರಿ ಅವನು ಓದಿದ್ನ, ಮಾರ್ನಿಂಗ್ ಮನೆಯಲ್ಲಿ ಪಾಲಕರು ಎಬ್ಬಿಸಿದ್ರ, ಅವ್ರ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇರ್ತದೆ, ಯಾರೋ ಜನ ಬಂದಿರ್ತಾರೆ, ಯಾರೋ ರಿಲೇಟಿವ್ಸ್ ಬಂದು ಹೋಗೋದು ಮಾಡ್ತಾ ಇರ್ತಾರೆ, ಆ ಮಗುವಿಗೆ ಒಂದು ಸರಿಯಾದ ವಾತಾವರಣ ಅಲ್ಲಿ ಸಿಗ್ತಾ ಇದೆಯಾ? ಐ ಕೆನಾಟ್ ಎನ್ಶ್ಯೂರ್ ದ್ಯಾಟ್. ಬಟ್ ಇಫ್ ಅ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ ಇನ್ ಹಾಸ್ಟೆಲ್, ಕ್ಯಾನ್ ಯು ಇಮ್ಯಾಜಿನ್ ವಾಟ್ ವಿ ಡೂ? ಮಾರ್ನಿಂಗ್ 5 ಗಂಟೆಗೆ ಮಗು ಹೇಳುತ್ತೆ, 5 ಗಂಟೆಗೆ ಎದ್ದು ಮಗು ಮಲ್ಕೊಳ್ಳೋದು 11 ಗಂಟೆಗೆ. ಅಂದರೆ ಈ 18 ತಾಸಿನ ಅವಧಿಯಲ್ಲಿ ನನ್ನ ಕಂಟ್ರೋಲ್ ಮಗು ಇರ್ತದೆ. ಆ ಒಬ್ಬ ವಿದ್ಯಾರ್ಥಿಗೆ ನಾನು ಏನೆಲ್ಲ ಕಲಿಸ್ಬೋದು, ಸುಮ್ಮನೆ ಇಮ್ಯಾಜಿನ್ ಮಾಡಿ ನೀವು. ಓಕೆ ಸರ್, ಕಾಮನ್ ಆಗಿ ಮಕ್ಕಳು ಮಾಡುವಂಥ ಮಿಸ್ಟೇಕ್ಸನ್ನು ನಾವು ಕಂಡುಹಿಡ್ಕೊಳ್ಳೋದಾದರೆ ಯಾವುದನ್ನು ನಾವು ಕಾಮನ್ ಅಂತ ತಗೋಬೋದು? ಸರ್, ಇಟ್ಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ದ ಟೈಮ್. ಎಸ್, ದ ಲಾಸ್ಟ್ ಮೂಮೆಂಟ್ ರಶ್ ಅಂತ ಕರಿತೀನಿ. ಲಾಸ್ಟ್ ಮೂಮೆಂಟ್ ರಶ್ ಅಂದ್ರೇನು ಅಂದರೆ, ನಾನು ಇಲ್ಲಿವರೆಗೂ ಆರಾಮಾಗಿದ್ದು ಲಾಸ್ಟ್ ಮೂಮೆಂಟ್ ಭಾಳ ಜೋರಾಗಿ ಓಡಕ್ಕೆ ಹೋಗ್ತೀನಿ. Yes, that we say that exam phobia, that we say that exam pressure. Why it comes? Because I haven't managed my schedule properly in last 2 years. I wasn't regular in my preparation. I wasn't regular in scoring. So ಅದನ್ನ ಯಾವುದನ್ನ ಟ್ರ್ಯಾಕ್ ಮಾಡದೆ ಕೊನೆಗೆ ನಂಗೆ ರಿಸಲ್ಟ್ ಬಾ ಅಂದರೆ ಹೇಗೆ ಬರೋದಕ್ಕೆ ಸಾಧ್ಯ? ಹಾಗಾದರೆ ಈಗ ಫಸ್ಟ್ ಅಟೆಂಪ್ಟಲ್ಲಿ ಒಬ್ಬ ವಿದ್ಯಾರ್ಥಿ ನೀಟನ್ನು ಕ್ರ್ಯಾಕ್ ಮಾಡ್ತಾನೆ ಅನ್ನೋದಾದರೆ ಅವನಿಗೆ ಸಕ್ಸಸ್ ಮಂತ್ರ ಅಂತ ಹೇಳಿದ್ರೆ ಯಾವುದನ್ನು ಹೇಳ್ಬೋದು? ಸರ್, ಫಸ್ಟ್ ಅಟೆಂಪ್ಟಲ್ಲಿ ನೀಟ್ ಕ್ರ್ಯಾಕ್ ಮಾಡಬೇಕು ಅಂತಂದರೆ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಫ್ರಮ್ ದ ಡೇ 1 ಹಿ ಹ್ಯಾಸ್ ಥಿಂಕ್ ದಟ್ ಟುಮಾರೋ ಇಸ್ ಮೈ ಎಕ್ಸಾಮ್. ನಾಳೆ ನನ್ನ ಎಕ್ಸಾಮ್ ಇದೆ ಅಂತ ಡೇ 1 ಓದಬೇಕು ಅವನು. ಆಗ ಮಾತ್ರ. ಅಂದರೆ ಸಿ, ವೆನ್ ಇನ್ಸ್ಟಿಟ್ಯೂಟ್ ಈಸ್ ಪ್ರೊವೈಡಿಂಗ್ ಸಚ್ ಅ ವಂಡರ್ಫುಲ್ ಫ್ಯಾಕಲ್ಟೀಸ್, ವೆನ್ ಫ್ಯಾಕಲ್ಟೀಸ್ ಆರ್ ಪುಟ್ಟಿಂಗ್ ಸೋ ಮಚ್ ಆಫ್ ಎಫರ್ಟ್, when so many best of the best test papers are given to the students, then what student has to do? Sit and prepare, sir. Sit and prepare. That is where we lack. ನಾನು ಹೇಳ್ತೀನಿ, 2 ವರ್ಷ ಮಗು ಮನೇಲಿ ಮರ್ತು ಬಿಡಬೇಕು, ಪಾಲಕರು ಬರಲೇಬಾರ್ದು ಹತ್ರ. ನೀವು ಮನೇಲಿ ಮದುವೆ ಇದೆ, ಓಪನಿಂಗ್ ಇದೆ, ಓಕೆ, ಮನೇಲಿ ಫಂಕ್ಷನ್ ಬಂತು, ಅವರು ಇದಾದ್ರು ಇವರದಾದ್ರು, ಮಗುವಿನ ಮೇಲೆ ಅದು ಯಾವುದು ಪರಿಣಾಮ ಬೀರಲೇಬಾರ್ದು. ಯು ಶುಡ್ ಬಿ ಇನ್ಸುಲೇಟೆಡ್ ಫ್ರಮ್ ಆಲ್ ದಿ ಫಂಕ್ಷನ್ಸ್ ಫಾರ್ ನೆಕ್ಸ್ಟ್ 2 years. ಎಲ್ಲ ಬಿಟ್ಟು ಕೂತಿದ್ದಾನೆ ಸರ್ ಒಬ್ಬ ವಿದ್ಯಾರ್ಥಿ, ಆದರೆ ಅವನು ಆವ್ರೇಜ್ ಇದ್ದಾನೆ, ಅವ್ನು ನೀಟ್ ಕ್ರ್ಯಾಕ್ ಮಾಡ್ಬೋದಾ? ಮಾಡಬಹುದು. ಎಸ್. ಯಾಕೆ ಅಂದರೆ ಹಾಗಿತ್ತು ಅಂತಂದರೆ ಐನ್ಸ್ಟೀನ್ ಆಗ್ತಿರ್ಲಿಲ್ಲ. ಎಸ್. ಓಕೆ. ಸೊ ಹಾಗಿದ್ರೆ ಅಬ್ದುಲ್ ಕಲಾಂ ಆಗ್ತಿರ್ಲಿಲ್ಲ. ಓಕೆ, ನಾವು ಯಾರನ್ನು ಎವರೇಜ್ ಅಂತ ಅನ್ಕೊಳ್ಳೋದು ಬೇಡ ಸರ್. ಎವರೇಜ್ ವಿದ್ಯಾರ್ಥಿಯಿಂದ ನಾವು ಸರಿಯಾಗಿ ಗೈಡ್ ಮಾಡಿದ್ರೆ, ಓಕೆ, ಅವನ ಹಿಂದೆ ನಾವು ಸರಿಯಾಗಿ ಫೋಕಸ್ ಹಾಕಬೇಕು. ಇಂಡಿವಿಜುವಲ್ ಫೋಕಸ್ ಅಂತ ಕರಿತೀನಿ ನಾನು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿಂದೆ ಇಂಡಿವಿಜುವಲ್ ಆಗಿ ನಾನು ಫೋಕಸ್ ಮಾಡಿದಾಗ ಅವನ ನ್ಯೂನತೆಗಳನ್ನ ಅರ್ಥ ಮಾಡ್ಕೋಬೇಕು. ಗುರುವಾಗಿ, ಒಬ್ಬ ಟೀಚರ್ ಆಗಿ, ಒಬ್ಬ ಲೆಕ್ಚರ್ ಆಗಿ ನನ್ನ ಜವಾಬ್ದಾರಿ ಏನು? ಈ ವಿದ್ಯಾರ್ಥಿ ಎಲ್ಲಿ ತಪ್ಪು ಮಾಡ್ತಿದ್ದಾನೆ, ಇವ್ರ ವೀಕ್ನೆಸ್ ಏನು, ಮೊದಲು ವೀಕ್ನೆಸ್ ಗೊತ್ತಿದ್ದೀರಿ, ಸೊಲ್ಯೂಷನ್ ತಾನೇ ಬಂದ್ಬಿಡ್ತದೆ. ಕೊನೆಯದಾಗಿ ಮಕ್ಕಳಿಗೆ ಒಂದಷ್ಟು ಟಿಪ್ಸ್ ಅಂತ ನೀವು ಕೊಡೋದಾದರೆ, ನೀಟ್ ಕ್ರ್ಯಾಕ್ ಮಾಡಲಿಕ್ಕೆ ಈ ವರ್ಷ ಮೊದಲನೇ ಅಟೆಂಪ್ಟಲ್ಲೇ ಮಕ್ಕಳು ನೀಟ್ ಕ್ರ್ಯಾಕ್ ಆಗುತ್ತೆ ಅನ್ನೋದಾದರೆ ಯಾವೊಂದಷ್ಟು ಮೇನ್ ಟಿಪ್ಸ್ ಅಂತ ಹೇಳ್ಬೋದು? ಎಸ್ ಸರ್. ಸೊ ಆಲ್ರೆಡಿ ಟುಡೇ ಇಟ್ ಈಸ್ 23rd of March. ಓಕೆ, ದೇ ಹ್ಯಾವ್ ಏಪ್ರಿಲ್ ಇನ್ ದೇರ್ ಹ್ಯಾಂಡ್. ಇನ್ನು 30 ದಿನ ಏಪ್ರಿಲ್ ಕೈಯಲ್ಲಿದೆ. ಹೌದು. ಮೇ 4 ದಿನ ಬಿಟ್ಟು ಬಿಡಿ, ಇಲ್ಲೊಂದು ವಾರ ಇದೆ. ಹೆಚ್ಚು ಕಡಿಮೆ ನನಗನ್ಸಿದ ಮಟ್ಟಿಗೆ 35 ದಿವಸ ಮಕ್ಕಳ ಹತ್ರ ಇದೆ. ನಾನು ಒಂದೇ ಒಂದು ಸಜೆಷನ್ ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಯಾರು ನೀಟ್ ಆಸ್ಪಿರೆಂಟ್ಸ್ ಇದ್ದೀರಿ,
ಮೊದಲನೇ ಪ್ರಯತ್ನದಲ್ಲಿ ನೀವು ಕ್ರ್ಯಾಕ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತಂದರೆ ನಾನು ಕೇಳ್ತೀನಿ, ಆಲ್ರೆಡಿ ನೀವು ರೆಡಿ ಆಗಿರಬೇಕು. ಬಿಕಾಸ್ ಸ್ಟಿಲ್ 1 month is left, only 1 month is left for your examination. I am assuming that you are prepared by now. ಇನ್ನೂ ಸಾಕಾಗಿಲ್ಲ ಪ್ರಿಪರೇಷನ್ ಅನ್ನೋರು ಮುಂದಿನ 1 ತಿಂಗಳು ಹೊಸದನ್ನು ಕಲಿಯೋದರ ಬದಲಿಗೆ ಕಲಿತದ್ದನ್ನು ಸರಿಯಾಗಿ ಕಲೀರಿ. ಸ್ಟಾರ್ಟ್ ರಿವೈಸಿಂಗ್ ದೋಸ್ ವಾಟ್ ಯು ಹ್ಯಾವ್ ಸ್ಟಡೀಡ್. ಟೇಕ್ ಪ್ಲೆಂಟಿ ಆಫ್ ಮಾಕ್ ಟೆಸ್ಟ್ಸ್. ನಾನು ಯಾವಾಗಲೂ ಒಂದು ಹೇಳ್ತಿದ್ದೀನಿ, ನಾನು ಕಡೆಯವರೆಗೂ ಕಲಿಸೋದಕ್ಕಿಂತ ಒಂದು ಹಂತದವರೆಗೂ ಕಲಿಸಿ ಟೆಸ್ಟ್ ಮಾಡಿ, ಸಾಕಷ್ಟು ಟೆಸ್ಟ್ ಕೊಡಿ, ಟೆಸ್ಟ್ ಅನಲೈಸಿಸ್ ಮಾಡಿ. ಓನ್ಲಿ ಥ್ರೂ ಪ್ರಾಪರ್ ಪ್ಲೆಂಟಿ ಆಫ್ ಟೆಸ್ಟ್ ಅನಲೈಸಿಸ್ ಸ್ಟೂಡೆಂಟ್ ಕ್ಯಾನ್ ಆ್ಯಕ್ಚುಲಿ ಇಂಪ್ರೂವ್. ದಟ್ ಈಸ್ ಮೈ ಫೈನಲ್ ಸಜೆಷನ್ ಟು ದೆಮ್. 1 month is left, keep aside everything, start working on mock tests. Wherever your weakness is there, choose some topics, start working on them. That will do wonders for your life, my dear. ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ಮಕ್ಕಳಿಗೆ ಒಂದು ಶುಭ ಹಾರೈಕೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿ ನಾನು ನಿಮಗೆ ಕೇಳ್ತೀನಿ. ಎಸ್ ಸರ್. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಈ ನಮ್ಮ ಗದಗ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಖುಷಿ ಸುದ್ದಿ ಏನಪ್ಪ ಅಂತಂದರೆ, ಗದಗಿನ ಅತ್ಯುತ್ತಮವಾದ ಶಾಲೆ ಜ್ಞಾನ ಗಂಗೋತ್ರಿ ಇಂಟರ್ನ್ಯಾಷನಲ್ ಸ್ಕೂಲ್. ಆ ಒಂದು ಶಾಲೆಯ ಆವರಣದಲ್ಲಿ ಗುರುದೇವ್ ಈ ವರ್ಷದ ಕಾರ್ಯನಿರ್ವಹಿಸ್ತಾ ಇದೆ. 14 ಎಕರೆ ಇರುವಂಥ ಒಂದು ಅದ್ಭುತವಾದ ವಾತಾವರಣ, ಒಂದು ಕ್ಯಾಂಪಸ್, ಹಾಸ್ಟೆಲ್ ವ್ಯವಸ್ಥೆಗಳು ಸಪ್ರೇಟ್ ಆಗಿ ಹುಡುಗಿರಿಗೆ. ಅಲ್ಲಿ ಬಂದರೆ ನಿಮ್ಗೊಂಥರ ಫೀಲೇ ಬೇರೆ ಇರ್ತದೆ. ಯಾಕಂತಂದರೆ ಊರಿಂದ ದೂರದಲ್ಲಿ ಒಂದು ಸರಸ್ವತಿ ತಾಯಿ ನೆಲೆಸಿರುವಂಥ ಒಂದು ಸ್ಥಳದಲ್ಲಿ ಗುರುದೇವ್ ಈಸ್ ಎಂಟ್ರಿಂಗ್ ಅಲಾಂಗ್ ವಿತ್ ಜ್ಞಾನ ಗಂಗೋತ್ರಿ ಇಂಟರ್ನ್ಯಾಷನಲ್ ಸ್ಕೂಲ್. So we are collaborating ourselves with them for their PU education. So already admissions have started, my dear all. We are there in their campus. So ಎಲ್ಲ ಗದಗಿನ ಮಕ್ಕಳಿಗೆ 10th ಮುಗಿಸಿ ಬರ್ತಿರೋರಿಗೆ ಇದೊಂದು ಒಳ್ಳೆ ಶುಭ ಸುದ್ದಿ, ನಿಮಗೊಂದು ಹೊಸ ಅವಕಾಶ ಮತ್ತು ಒಳ್ಳೆಯ ಅವಕಾಶ. ಸೊ ಮೈ ಡಿಯರ್ ಆಲ್, ಗುರುದೇವ್ ಈಸ್ ನಾಟ್ ಔಟ್ ಆಫ್ ರೀಚ್. ಗುರುದೇವ್ ಈಸ್ ಇನ್ ಧಾರವಾಡ, ಬಟ್ ನೌ ಆನ್ವರ್ಡ್ಸ್ ಗುರುದೇವ್ ವಿಲ್ ಬಿ ಇನ್ ಗದಗ್. It will be available for all of you. I wish you all the best. All those NEET aspirants, I wish you all the best, my dear all. Prepare well. You have done good and you will do good, my dear all. And all those who are appearing for their SSLC examination, all the best, my dear all. Please do good. Wish you all the best. Thank you, sir. Thank you. Vandana. And my sincere thanks to CTTV channel for providing such a wonderful opportunity to express ourselves for the welfare of the students. ಅತ್ಯುತ್ತಮ ಕಾರ್ಯವನ್ನು ನಮ್ಮ ಸಿಟಿ ಚಾನಲ್ ಪ್ರತಿ ಹಂತದಲ್ಲೂ ಮಾಡ್ಕೊಂಡು ಬಂದಿದೆ. ಒಂದು ಒಳ್ಳೆಯ ಮಾರ್ಗದರ್ಶನ ಮಕ್ಕಳಿಗೆ ಸಿಗಲಿ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇವತ್ತು ನೀವೊಂದು ಸಂವಾದವನ್ನು ಅರೇಂಜ್ ಮಾಡಿದ್ದೀರಿ. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಸರ್, ಧನ್ಯವಾದಗಳು. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮಿಂದ ಮೂಡಿ ಬರಲಿ ಅಂತ ಸಿಟಿ ಟಿವಿ ತಂಡಕ್ಕೂ ನಾನು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಗದಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ನೀಟ್ ಆಸ್ಪಿರೆಂಟ್ಸ್ ಆಗಿರ್ಬೋದು, ಹಾಗೂ SLC ಪರೀಕ್ಷೆ ಬರೀತಾರೋ ವಿದ್ಯಾರ್ಥಿಗಳಿಗಾಗಿ ನಮ್ಮ ಗುರುದೇವ್ ಸಂಸ್ಥೆಯಿಂದ ನೇರವಾಗಿ ನಮ್ಮ ನಿರ್ದೇಶಕರ ವತಿಯಿಂದ ನಿಮಗೊಂದು ಶುಭ ಹಾರೈಕೆ ಮತ್ತು ನೀಟ್ ಆಸ್ಪಿರೆಂಟ್ಸ್ಗೆ ಒಂದಷ್ಟು ಸಜೆಷನ್ಸ್, ಟಿಪ್ಸ್ ನಮ್ಮ ಅಧ್ಯಕ್ಷರ ಕಡೆಯಿಂದ ನಿಮಗೆ ಸಿಕ್ಕಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ವಿ. ಗುರುದೇವ್ನ ಜೊತೆಗೆ ಗದಗದಲ್ಲಿರಲಿಕ್ಕೆ, ಅದ್ರ ಜೊತೆಗೆ ನೀಟ್ ಆಸ್ಪಿರೆಂಟ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿ ಇದ್ದಾರೆ. ಅವರ ಹೆಸರು ಉತ್ತಮ್ ಕುಮಾರ್ ಉಮರ್ಜಿ. ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೂ ನೀಟ್ ಕೋಆರ್ಡಿನೇಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಈ ದಿನ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಸಂವಾದದಲ್ಲಿ ಮೊದಲನೇದಾಗಿ ಉತ್ತಮ್ ಕುಮಾರ್ ಅವರಿಗೆ ನಾನು ಕೆಲವೊಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅಥವಾ ಅವರ ಒಂದು ವಿಚಾರನ ಹಂಚ್ಕೊಳ್ಳಿಕ್ಕೆ ನಾನು ಇಲ್ಲಿ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಲಿಕ್ಕೆ ಹೋಗಿದ್ವಿ ಅನ್ನೋಂಥ ವಿಚಾರ ತುಂಬ ಗುರುದೇವ್ಗೆ ಒಂದು ಪ್ರತಿಷ್ಠೆ ಹಾಗೂ ಗುರುದೇವ್ಗೆ ಒಂದು ಗರಿಯಾಗಿರುತ್ತೆ. ಆ ವಿಚಾರದ ಒಂದು ನಿಮ್ಮ ಅನುಭವವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಅನಿಸಿಕೆಯನ್ನು. ಖಂಡಿತವಾಗಿ ಸರ್, ನೀಟ್ ಪರೀಕ್ಷೆ ಅನ್ನೋದೇ ಒಂದು ಕಬ್ಬಿಣದ ಕಡಲೆ ಅಂತ ಎಲ್ಲರಿಗೂ ಇಲ್ಲಿವರೆಗೆ ಅಂದ್ಕೊಳ್ತಾ ಇದ್ದಾರೆ. ಬಟ್ ನೀಟ್ ಪರೀಕ್ಷೆಯಲ್ಲಿ ಅದರ ಹಿಂದ್ಗಡೆ ಇರುವಂಥ ಬ್ರೈನ್ ಏನಿದೆ ಅಲ್ಲ, ಅದು ಕ್ವೆಶ್ಚನ್ ಪೇಪರ್ ಕಮಿಟಿ, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಅಲ್ಲಿ ಜವಾಬ್ದಾರಿ ಎಷ್ಟೊಂದಿರುತ್ತಂದರೆ, ಒಂದೇ ಒಂದು ಪ್ರಶ್ನೆ ಆಚೆ ಈಚೆ ಆದರೂ ಕೂಡ ದೇಶದಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡುತ್ತೆ. ಸೊ ಅಲ್ಲಿ ನಾವು ತುಂಬ ಜವಾಬ್ದಾರಿಯುತವಾಗಿ ನಾವು ಅಲ್ಲಿ ವರ್ತಿಸಬೇಕಾಗುತ್ತೆ. ಆಮೇಲೆ ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ನಾವು ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಪ್ರಶ್ನೆಗಳನ್ನು ನಾವು ಸಿದ್ಧಪಡಿಸಲಿಕ್ಕೂ ಕೂಡ ನಮಗೆ ಕೆಲವೊಂದು 16 ರೂಲ್ಸನ್ನು ಕೊಟ್ಟಿರ್ತಾರೆ. ಆ ರೂಲ್ ಅಡಿಯಲ್ಲೇ ನಾವು ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ.
ಅದರಲ್ಲಿ ಕೆಲವೊಂದಿಷ್ಟು ರೂಲನ್ನು ಹೇಳಬೇಕು ಅಂದರೆ ಈಗಾಗಲೇ ಮಕ್ಕಳಿಗೂ ಎಲ್ಲ ಗೊತ್ತಿದೆ. ಎನ್ ಸಿ ಆರ್ ಟಿಯಲ್ಲಿ ನಾವು ಲೈನ್ ಬೈ ಲೈನ್ ಆಗಿ ಹೋಗಬೇಕು. ಎನ್ ಸಿ ಆರ್ ಟಿ ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ ಏನಿದೆ ಈಗ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ, ಸೊ ಅದರ ಲೈನ್ ಬೈ ಲೈನ್ ಹೋಗಬೇಕು. ಅದರ ಜೊತೆಗೆ ಪ್ರತಿಯೊಂದು ಚಾಪ್ಟರ್ನ ಒಂದು ವೇಟೇಜ್ ಅಂತ ಇರುತ್ತೆ. ಆ ವೇಟೇಜಲ್ಲಿ ನಾವು ಎಷ್ಟೊಂದು ಪ್ರಶ್ನೆಗಳನ್ನು ನಾವು ಕೇಳ್ಬೋದು, ಯಾವ ಚಾಪ್ಟರ್ಗೆ ನಾನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು, ಅದು ಒಬ್ಬ ಪರೀಕ್ಷೆಯಲ್ಲಿ ಕ್ವೆಶನ್ ತೆಗೆಯುವಂಥ ಒಬ್ಬ ಟೀಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದರ ಮುಖಾಂತರವಾಗಿ ನಾವೇನು ಹೇಳ್ಬೋದು ಅಂದರೆ ಪ್ರತಿಯೊಂದು ಪ್ರಶ್ನೆಯೂ ನಾವು ತುಂಬ ಅಳತೆ ಮಾಡಿಬಿಟ್ಟು ಪ್ರಶ್ನೆಯನ್ನು ಸಿದ್ಧಪಡಿಸಬೇಕು. ಇದು ಮೊದಲನೆಯದು. ಎರಡನೇ ಹಂತವಾಗಿ ಸರ್, ನಾವಲ್ಲಿ ಪ್ರಶ್ನೆಯನ್ನು ತಯಾರಿ ಮಾಡುವಾಗ ಅದಕ್ಕೆ ಬೇಕಾಗುವಂಥ ಪೂರಕವಾದ 4 ಆಪ್ಷನ್ಸ್ ಕೊಡಬೇಕು. ಆ 4 ಆಪ್ಷನ್ನು ಕೂಡ ಒಂದಕ್ಕೊಂದು ಸಮಾಂತರವಾಗಿರಬೇಕು ಮತ್ತು ತುಂಬ ಹತ್ತಿರದಲ್ಲೇ ಇರಬೇಕು. ಮಕ್ಕಳಿಗೆ ಈಸಿಯಾಗಿ ಗೆಸ್ ಮಾಡೋಕ್ಕೂ ಕೂಡ ಕಷ್ಟ ಆಗಬೇಕು. ಸೊ ಇದರಲ್ಲಿ ಇದು ಎರಡನೇ ಹಂತ. ಮೂರನೇ ಹಂತದಲ್ಲಿ ಆ 2 ಆಪ್ಷನ್ಗಳನ್ನ ಸಿಮಿಲಾರಿಟಿ ಮೇಂಟೈನ್ ಮಾಡೋದು. ಸೊ ದ್ಯಾಟ್ ಈಗ ಒಂದು ಆಪ್ಷನ್ನ ನಾವು ನೋಡಿದರೆ, ಈಗ ಉದಾಹರಣೆಗೆ 9.8 ಅಂತ ಆನ್ಸರ್ ಇದೆ. ಸೊ 9.8 ಬದಲಾಗಿ ಒಂದನೇ ಆಪ್ಷನ್ 9.8, ಎರಡನೇ ಆಪ್ಷನ್ ನಾನು ಬಿ ಆಪ್ಷನ್ನ 9.81 ಅಂತ ಕೊಡ್ತೀನಿ, ಸಿ ಆಪ್ಷನ್ನ 9.82 ಅಂತ ಕೊಟ್ಟೆ, ಡಿ ಆಪ್ಷನ್ನ 10 ಅಂತ ಕೊಟ್ಟೆ. ಸೊ ಈಗ ಇದರಲ್ಲಿ ನಾವು ಯೋಚನೆ ಮಾಡಿದಾಗ 9.81 ಮತ್ತು 9.8 ತುಂಬ ಹತ್ತಿರದಲ್ಲಿದೆ. ಸೊ ಒಂದು ಮಗು ಏನಾಗುತ್ತೆ, ಅದನ್ನು ಆನ್ಸರ್ ಮಾಡುವಾಗ ಅಲ್ಲಿ ಗೊಂದಲಕ್ಕೀಡಾಗುವಂಥ ಒಂದು ಸಮಸ್ಯೆ ಇರುತ್ತೆ. ಆ ಗೊಂದಲವನ್ನು ಮೀರಿ ಅಲ್ಲಿ ಆನ್ಸರ್ ಮಾಡಿದವನೇ ಆಲ್ ಇಂಡಿಯಾ ರ್ಯಾಂಕಲ್ಲಿ ಟಾಪ್ ಬರೋದು. ಸೊ ಇದನ್ನು ನಾವು ಮೇಂಟೈನ್ ಮಾಡಬೇಕು. ಇನ್ನೂ ಸುಮಾರು ರೂಲ್ಸ್ ಇದೆ. ಸೊ ಅದರಲ್ಲಿ ಕೆಲವೊಂದಿಷ್ಟನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಸರ್. ಈಗ ಪರೀಕ್ಷೆ ಎದುರಿಸುವಂಥ ವಿದ್ಯಾರ್ಥಿ ಈ ಕ್ವಶನನ್ನು ಈ ಥರ ಕೇಳ್ಬೋದು ಅಂತ ಅನಲೈಸ್ ಮಾಡಲಿಕ್ಕೆ ಯಾವ ಥರ ಒಂದು ಸಾಧ್ಯತೆಗಳಿದೆ ಸರ್? ಅನಲೈಸ್ ಮಾಡಬೇಕು ಅಂದರೆ ತುಂಬ ಸರಳವಾದ ವಿಧಾನ ಅಂದರೆ, ಯಾವುದೇ ಒಂದು ವಿದ್ಯಾರ್ಥಿಗೆ ನಾವು ರಿವರ್ಸ್ ಮೆಕ್ಯಾನಿಸಮ್ ಅಂತ ಒಂದು ಟೆಕ್ನಿಕ್ ಇದೆ. ರಿವರ್ಸ್ ಮೆಕ್ಯಾನಿಸಮ್ ಅಂದರೆ, ಈಗ ಒಂದು ಪ್ಯಾರಾಗ್ರಾಫ್ ಏನೋ ಪ್ರಿಪೇರ್ ಮಾಡಿದೆ ಒಂದು ಮಗು ಅಂದರೆ, ಆ ಪ್ಯಾರಾಗ್ರಾಫ್ ಮೇಲೆ ಆ ಸ್ಟೂಡೆಂಟ್ನ ಏನು ಮಾಡಬೇಕು, ಒಂದು 2-3 FAQsನ ಹಾಕ್ಕೋಬೇಕು, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಅಥವಾ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ನ್ಯೂಟನ್ಸ್ ಫಸ್ಟ್ ಲಾ ಅಂತ ಒಂದು ಕ್ವೆಶನ್ ಮಾಡಿಕೊಂಡು ಆ ಕ್ವೆಶನ್ನ ಆನ್ಸರ್ ಮಾಡಬೇಕು. ಸೊ ಈ ವಿಧದಲ್ಲಿ ಸೆಲ್ಫ್ ಪ್ರಿಪೇರ್ಡ್ ಕ್ವೆಶನ್ಸ್ನ ಮಗು ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದರೆ, he or she can very easily go ahead and gauge almost like about 80% of the paper. ಈಗ ಕ್ವಶನ್ ಪೇಪರ್ ತಯಾರಿಕೆಯಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ನ ಇಷ್ಟು ತೆಗಿಲೇಬೇಕು ಅಂತ ಏನಾದರೂ ಕಂಡೀಷನ್ ಇರುತ್ತಾ? ಆ ಕಂಡೀಷನ್ ಇರುತ್ತೆ ಸರ್. ಯಾಕೆಂದರೆ ಅದು ರೂಲ್ ನಂಬರ್ 8ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಅಪ್ಲೈಡ್ ಕ್ವೆಶನ್ನ ಕೊಡುವಾಗ ಆಪ್ಷನ್ನಲ್ಲಿ ಅಪ್ಲೈಡ್ ಕೊಡ್ಬೋದು, ಇಲ್ಲವಾದರೆ ಕ್ಯಾಲ್ಕುಲೇಷನಲ್ಲಿ ಅಪ್ಲೈಡ್ ಕೊಡ್ಬೋದು. ನೇರವಾಗಿ ಇರುವಂಥ ಪ್ರಶ್ನೆನ ತಿರುಚು ಮುರುಚಾಗಿ ಕೊಟ್ಬಿಟ್ಟು ಅಲ್ಲಿ ನೀವು ಆನ್ಸರ್ ಮಾಡುವಾಗ ಆ ಮಗುವಿಗೆ ಅಪ್ಲೈ ಮಾಡೋಕ್ಕೆ ಒಂದು ಪಾಠದ ಅಪ್ಲಿಕೇಶನ್ನ ಇನ್ನೊಂದು ಪಾಠದ ಪ್ರಶ್ನೆಯಲ್ಲಿ ನಾವು ಅಳವಡಿಸ್ಕೋಬೋದು ಸರ್. ಈಗ ಇಲ್ಲಿ ತನಕ ಆದರೂ NTA ಪ್ರತಿಯೊಂದು ಚಾಪ್ಟರಿಂದ ಇಷ್ಟೇ ಪರ್ಸೆಂಟೇಜ್ ವೆಯ್ಟೇಜ್ನಿಂದ ಕ್ವಶನ್ಸ್ ತೆಗಿತೀವಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡ್ಬಿಟ್ಟು ನಾವು ಈ ಚಾಪ್ಟರಿಂದ ಇಷ್ಟು ಕ್ವಶನ್ಸ್ ಬಂದಿದೆ ಅನ್ನೋದನ್ನ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತೀವಿ. ಈ ವಿಚಾರದಲ್ಲಿ ಈ ವೆಯ್ಟೇಜ್ ಅನಿವಾರ್ಯ ಇಲ್ವಾ ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ? ನಿಜವಾಗ್ಲೂ ಹೇಳಬೇಕು ಅಂದರೆ ಇದೊಂದು ತುಂಬ ಪ್ರಮುಖವಾದ ಪ್ರಶ್ನೆ, ಮುಖ್ಯವಾದ ಪ್ರಶ್ನೆನೇ. ಇವಾಗ ಇದಕ್ಕೆ ನಾನು ರೀಸೆಂಟಾಗಿ ಒಂದು ಉದಾಹರಣೆ ತೊಗೊತೀನಿ. PUCಯಲ್ಲಿ ಕೂಡ ಈಗ ಬ್ಲೂ ಪ್ರಿಂಟ್ ಫಿಕ್ಸ್ ಇಲ್ಲದೆ ಇರೋವಂಥ ಒಂದು ಸ್ಥಿತಿ ಬಂದಿತ್ತು. ಸೊ 3 ಬ್ಲೂ ಪ್ರಿಂಟ್ಸ್ ಕೊಟ್ಬಿಟ್ಟು 4ನೇ ಬ್ಲೂ ಪ್ರಿಂಟು ಕೂಡ ನಿಮಗೆ ಎಕ್ಸಾಮಲ್ಲಿ ಬರ್ಬೋದು ಅಂತ ಹೇಳಿದ್ರು. ಸೊ ಇದನ್ನೇ ನೀವು ವಿಚಾರ ಮಾಡಿ ಸರ್, ಸ್ಟೇಟ್ ಲೆವೆಲಲ್ಲಿ ಈ ಥರ ಇರೋದ್ರಿಂದ ನ್ಯಾಷನಲ್ ಲೆವೆಲಲ್ಲಿ ಇನ್ನೂ ಎಷ್ಟು ಚಾಲೆಂಜಸ್ ಇರ್ಬೋದು. ಸೊ ವೇಟೇಜನ್ನು ವೇರಿ ಮಾಡ್ಬೋದು, ಕ್ವಿಕ್ಕಾಗಿ ವೇರಿ ಮಾಡ್ಬೋದು, ನಾವು ಗೆಸ್ ಮಾಡದಿರೋ ಥರನೂ ವೇರಿ ಮಾಡ್ಬೋದು ಸರ್. ಹಾಗಾದರೆ ಈಗ NCERT ಬುಕ್ಕಲ್ಲಿರುವಂತಹ ಪ್ರಶ್ನೆ ತೆಗಿಬೇಕು ಅನ್ನೋ ಕಂಡೀಷನನ್ನು ಮೀರಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಲವೊಂದು ಲೈಕ್ ಈಗ ಫಿಸಿಕ್ಸಲ್ಲಿ ಕೆಲವೊಂದು ಸಾರಿ ಬರುತ್ತೆ ಸರ್. ಯಾಕೆಂತಂದರೆ ಈಗ ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿಯಲ್ಲಿ ನಾವು ಕೆಲವೊಂದು ಅಪ್ಲೈಡ್ ಕ್ವೆಶನ್ಸ್ ಬರ್ತಾ ಇದ್ದಾವೆ. ಯಾಕೆಂದರೆ ಹೈಸ್ಕೂಲ್ ಮಟ್ಟದಲ್ಲೂ ಕೂಡ ಕೆಲವೊಂದಿಷ್ಟು ಪಾಠಗಳನ್ನ ಮಕ್ಕಳು ಕಲ್ತಿರ್ತಾರೆ. ಆ ನಾಲೆಜ್ ಕೂಡ ಅದು ಒಂದು ಬೇಸಿಕ್ ಆಗುತ್ತೆ ಸರ್. ಆ ಬೇಸಿಕ್ ನಾಲೆಜ್ ಇಲ್ದಿರ ಹೌ ಕಮ್ he or she ಕ್ಯಾನ್ ಅಟೆಂಪ್ಟ್ ಫಾರ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಆ್ಯಸ್ ಅ ಟೀಚರ್ ನಾನೇನು ಹೇಳ್ತೀನಿ, ನೀವು ಕಲ್ತಿರೋಂಥ ಬೇಸಿಕ್ಸ್ ಯಾವುದು ಅದು ಮರೆಯೋದಕ್ಕಿಲ್ಲ, ಅದು ಮುಂದೆ ಬರೆಯೋದಕ್ಕಿದೆ.
ತುಂಬ ಒಳ್ಳೆ ಮಾತು ಹೇಳಿದ್ರಿ. ಈ ಪರೀಕ್ಷೆಯ ಹತ್ತಿರ ಸಮಯದ ಇದ್ವಿ, ಅಂದರೆ ಮೇ 4ನೇ ತಾರೀಕು ಪರೀಕ್ಷೆ ನಡೀತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುರುದೇವ್ ಸಂಸ್ಥೆ ವತಿಯಿಂದ, ಗುರುದೇವ್ ಸಂಸ್ಥೆ ಈಗ ಧಾರವಾಡದಲ್ಲದೆ ಗದಗ್ನಲ್ಲೂ ಕೂಡ ಬಂದಿದೆ, ನೀಟ್ ಪರೀಕ್ಷೆ ಮತ್ತು KCT ಪರೀಕ್ಷೆ ಬರೀತಿರೋ ಎಲ್ಲ ವಿದ್ಯಾರ್ಥಿಗಳು ಸಹ ಮತ್ತು ನಮ್ಮ ಗುರುದೇವ್ ಸಂಸ್ಥೆಯ ವತಿಯಿಂದ ಹಾಗೂ ಎಲ್ಲ ಉಪನ್ಯಾಸಕರ ವತಿಯಿಂದ ಹೃತ್ಪೂರ್ವಕವಾದ ಒಂದು ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೂ ಆಲ್ ದ ಬೆಸ್ಟ್ ಅಂತ ಹೇಳಿ. ಆಲ್ ದ ಬೆಸ್ಟ್ ಮಕ್ಕಳೇ, ಎಲ್ಲರೂ ಚೆನ್ನಾಗಿ ಮಾಡಿ. ಧನ್ಯವಾದ. ಧನ್ಯವಾದ.